ಅವನಾದರೇನು ಜೀವಜಾಲದೊಳಗೆ ನೀನು ಒಲಿದು ಮನ್ನಿಸಿದವನೇ ಪಾವನಾತ್ಮಕನು ಗುರುವೇ ಕೃಪೆಯಾಗು. ಜಗತ್ತಿನ ಸರ್ವಶ್ರೇಷ್ಠ ದಿವ್ಯಾತ್ಮರಾಗಿರುವಂಥ ಬಸವಾದಿ ಪ್ರಮಥರನ್ನು ಜಗತ್ತಿನ ಎಲ್ಲ ಮಹಾನ್ ದಾರ್ಶನಿಕರನ್ನು ಸ್ಮರಿಸಿಕೊಂಡು ಬಸವ ಜಯಂತಿಯ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂಥ ಈ ಪ್ರವಚನ ಹಬ್ಬನೇ ಅಂತ ಅನ್ಕೋತೀವಿ ನಾವು. ನಮ್ಮ ಪ್ರವಚನ ಸೇವಾ ಸಮಿತಿ ಕೊಪ್ಪಳ ಇವರ ಸಂಯೋಜನೆಯಲ್ಲಿ ರೂಪುಗೊಂಡಿರುವಂಥ ಶರಣರ ಜೀವನ ದರ್ಶನ ಅನ್ನುವಂಥ ಪ್ರವಚನವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಲಾಗಿದೆ. ಈ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂಥ ಹದುಳರು ಆತ್ಮೀಯರಾಗಿರ್ತಕ್ಕಂಥ ಬಸವಾದಿ ಪ್ರಮಥರ ಅತ್ಯಂತ ನಿಷ್ಠಾಪರರಾಗಿರುವಂಥ ಪೂಜ್ಯ ಬಸವೇಶ್ವರಿ ಮಾತಾಜಿ ಅವರಲ್ಲಿ ಕೂಡ ಶರಣಾರ್ಥಿಗಳನ್ನು ಸಮರ್ಪಿಸಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಪಾಟೀಲ್ರವರಲ್ಲಿ ವಕೀಲರವರಲ್ಲಿ ಶರಣಾರ್ಥಿಗಳನ್ನು ಸಮರ್ಪಿಸಿ ಈ ಸಮಾರಂಭದ ಉದ್ಘಾಟಕರಾಗಿ ಬಂದಿರತಕ್ಕಂಥ ನಮ್ಮ ಶ್ರೀಮತಿ ಹೇಮಲತಾ ನಾಯಕ್ ವಿಧಾನ ಪರಿಷತ್ ಸದಸ್ಯರು ಕೊಪ್ಪಳ ಭಾಳ ಅದ್ಭುತವಾಗಿ ತಮ್ಮ ವಿಚಾರಗಳನ್ನು ಇಲ್ಲಿ ಎಡೆ ಮಾಡಿದರೆ ಮಾತೆಯವರಲ್ಲಿ ಶರಣಾರ್ಥಿಗಳನ್ನು ಸಮರ್ಪಿಸಿ ಉಳಿದಂಥ ಎಲ್ಲ ಶರಣರಲ್ಲಿ ಶರಣೆಯರಲ್ಲಿ ಮಾತೆಯರಲ್ಲಿ ವಂದಿಸಿ ಎಲ್ಲ ನಮ್ಮ ಪ್ರವಚನ ಸೇವಾ ಸಮಿತಿಯ ಎಲ್ಲ ಸದಸ್ಯರಲ್ಲಿ ಮಹಾಮನೆ ಎಲ್ಲ ಬಳಗದವರಲ್ಲಿ ಮತ್ತು ಭಾಳ ನಮ್ಮ ಸಂಗೀತ ಕಲಾವಿದರು ಹೋಗ್ಯಾರ ಅಂತ ಕಾಣಿಸ್ತದೆ. ಅವ್ರಿಗೆ ಇರೋದಿಲ್ಲ ಸಂಗೀತ ಅಂದ್ರೆ ಹರ್ಕೊಂಡು ಇದಾರನ್ರಿ ಕೆಳಗೆ ಅಲ್ಲಿ ಕೈ ಮಾಡಾಕತ್ತಾರ ಅವರು. ಹೌದಿಲ್ರಿ, ಗೀತಾ ಕಲಾರತ್ನಂ ಸಂಗೀತಂ ಬಂದಾರ. ಹಿಂದೆ ಸುಭಾಷಿತಕಾರರು ಕಲಾರತ್ನಂ ಸಂಗೀತಂ, ಕಲೆಗಳಲ್ಲಿ ರತ್ನಪ್ರಾಯವಾಗಿರುವಂಥದ್ದು ಯಾವುದಂತ ಕೇಳಿದ್ರೆ ಗೀತೆ ಸಂಗೀತ, ಅದರಿಂದನೇ ಆರಂಭ ಆಗುತ್ತೆ. ಭಾಳ ಸುಂದರವಾಗಿ ಬಸವ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಅಂಥ ಕಲಾವಿದರಲ್ಲಿ ಭಾಳ ಉತ್ಸುಕರಾಗಿ ಬಂದು ಕೂತಿರುವಂಥ ಎಲ್ಲ ಶರಣರಲ್ಲಿ ಶರಣೆಯರಲ್ಲಿ ಮಕ್ಕಳಲ್ಲಿ ಪತ್ರಕರ್ತರಲ್ಲಿ ನಿರೂಪಕರಲ್ಲಿ ಪ್ರಾಸ್ತಾವಿಕವಾಗಿ ಮಾತಾಡಿರ್ತಕ್ಕಂಥ ನಮ್ಮ ರಾಜೇಶ್ ಅವರಲ್ಲಿ ಮತ್ತು ನಮ್ಮ ನಿರೂಪಕರಲ್ಲಿ ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ಬಹುಶಃ ಇನ್ನು ಉಳಿದುದು ಪ್ರವಚನ ಅಂದ್ರೆ ಹೆಂಗಿರ್ತದಲ್ಲ, ಭಾಷಣ, ಪ್ರವಚನ, ಕೀರ್ತನ, ಪುರಾಣ, ನೃತ್ಯ, ಗಾಯನ ಇವೆಲ್ಲ ಬೇರೆ ಬೇರೆ ಪ್ರಕಾರಗಳು. ಹೀಗಾಗಿ ಭಾಷಣ ಇದಕ್ಕೆಲ್ಲ ಒಂದು ಸಂಬಂಧಗಳದಾವ. ಆದರೆ ಪ್ರವಚನ ಅನ್ನುವಂಥ ಶಬ್ದವನ್ನು ಪ್ರಯೋಗ ಮಾಡಿದಾಗ ಅದರದೇ ಆದಂಥ ಒಂದು ಅರ್ಥಪೂರ್ಣವಾಗಿರತಕ್ಕಂಥ ಅರ್ಥದ ಅದಕ್ಕೆ. ನಮ್ಮ ರಾಜೇಶ್ ಅವರು ಮಾತಾಡೋ ಟೈಮ್ನೊಳಗೆ ಏನು ಮಾಡೋದ್ರಿ ಬುದ್ಧಿ, ಈಗಿನ ಕಾಲದಾಗೆಲ್ಲ ಈ ಟಿ ವಿಗಳು ಬಂದಾವ, ಮೊಬೈಲ್ಗಳು ಬಂದಾವ, ಟ್ವಿಟ್ಟರ್ ಬಂದದ, ಫೇಸ್ಬುಕ್ಕು ಅದು ಇದು ಬೇಕಾದ ಬಂದಾವ, ಅದ್ರಾಗ ನಾವು ನೋಡ್ಬೋದಲ್ಲ ಅಂತ ಅನ್ನುವಂಥ ವಿಚಾರ ಜನರ ತಲೆಯಾಗದ ಅಂತ ಇದ್ದರು. ಆದ್ರೆ ಒಬ್ಬರೇ ಇರ್ತಾರೆ ನೋಡೋಕಲ್ಕ ಅವರು, ಏನ್ರಿ ನೋಡೋಕಲ್ಗೆ ಒಬ್ಬರೇ ಇರ್ತಾರೆ. ಮತ್ತು ಅಲ್ಲಿ ಏನು ಪ್ರವಚನಕ್ಕೆ ಕೇಳ್ತಿರ್ಬೋದು, ಹಾಡು ಡಾನ್ಸ್ ಏನೇ ಕೇಳ್ತಿರ್ಬೋದು, ಆದರೆ ಒಬ್ಬರೇ ನೋಡಕತ್ತಿರ್ತಾರೆ ಅವರು. ಹೀಗಾಗಿ ಅವ್ರಿಗೂ ಒಬ್ಬರೇ ನೋಡ್ತಾ ಏನು ನಾವು ಒಬ್ಬನೇ ಹಿಂಗಿದ್ದೀನೋ ಜಗತ್ತು ಹಿಂಗೈತಂತ ಅನ್ನುವಂಥ ಸಂದರ್ಭ ಬಂದರೆ ಬರ್ಬೋದು ಅವ್ರ ತಲೆಯಾಗ. ಆದರೆ ಇಲ್ಲಿ ಹಂಗಲ್ಲ, ಇಲ್ಲಿ ಒಂದು ಸಾಮೂಹಿಕವಾಗಿರುವಂಥ ಒಂದು ಸಿಟ್ಟಿಂಗ್ ಅದ, ಎಲ್ಲರೂ ಕೂತಿರ್ತಾರೆ ಇಲ್ಲಿ. ಅದಕ್ಕಾಗಿ ಲಿಂಗಮ್ಮ ಹೇಳ್ತಿರುವಂಥ ಮಾತೇನೆಂದರೆ, ಚಂಚಲವಾದ ಮನವ ನಿಲ್ಲಿಸಬೇಕೆಂದರೆ ಶರಣರ ಸಂಗವ ಮಾಡಬೇಕು ಕಾಣಿರು. ಅಂದರೆ ಒಬ್ಬರೇ ಕೆಲಸ ಆಗೋದಿಲ್ಲ, ಅದನ್ನು ಸ್ಟಾಪ್ ಮಾಡ್ಬೇಕಂದ್ರೆ ಅಷ್ಟು ಸುಲಭವಲ್ಲ. ಅದು ಎಷ್ಟೆಷ್ಟು ನಿಲ್ಸಕ್ಕೆ ಹೋಗ್ತೀರ ಅಷ್ಟಷ್ಟು ಅದು ಓಡಾಕತ್ತತಿ. ಹಿಡಿಯಕ್ಕೆ ಹೋದಂಗೆಲ್ಲ ಕಡಿಯಾಕೆ ಬಂತಂತಾರೆ ನೋಡ್ರಿ, ಅಂತಾರೆ ನೋಡ್ರಿ. ಹಿಡಿಯಕ್ಕೆ ಹೋದಂಗೆಲ್ಲ ಕಡಿಯಾಕೆ ಬಂದು ಬಿಟ್ಟರೆ ಅದು ಇರ್ತದೆ. ಅದನ್ನು ಹಿಡಿಯಾಕ ಹೋಗಬಾರದ್ರ ಅದು ಹಾವಂತ ಕರೆದಾರಿ. ಇವ್ರು ಭಾಳ ಚಂದ ಮಾತಾಡಿದ್ರು ನಮ್ಮ ವಕೀಲ್ ಸರ್ ಅವರು, ಪಾಟೀಲರು ಭಾಳ ಅದ್ಭುತ ಚಂದ ವಚನವನ್ನು ಚೆನ್ನಾಗಿ ಹಿಂಜಕ್ಕೆ ಶುರು ಮಾಡಿದ್ರು. ಭಾಳ ಚಂದ ಮಾತಾಡಿದ್ರು, 1 2 3 4 ಮಾತು ಚಂದ ಮಾತಾಡಿದರು. ಅದು ಹಿಡಿಯಾಕೆ ಹೋದಂಗೆಲ್ಲ ಕಡಿಯಾಕೆ ಬರುತ್ತೆ, ಹಾವಿದ್ದಂಗೆ ಅದು. ಅದಕ್ಕೆ ಅಕ್ಕಮಾದೇವಿ ಅದು ಹಲ್ಲಿದ್ದ ಹಾವದದು,
ಹಲ್ಲಿದ್ದ ಹಾವದ, ಹಲ್ಲಿಲ್ಲದ ಹಾವು ಒಳಗೆ ಹಾಕೊಂಡು ತಿರುಗಾಡಿದ್ರೆ ನಡಿತೈತಿ, ಬೀಸ್ಕೊಂಡು ತಿರುಗಾಡಿದ್ರೆ ನಡಿತೈತಿ, ಇಲ್ಲಾಂದ್ರೆ ಆಟ ಆಡಿದ್ರೆ ನಡೀತೈತಿ. ಹಲ್ಲಿದ್ದ ಹಾವದದು. ಹೀಗಾಗಿ ನಾವೆಲ್ಲ ಏನಿವತ್ತು ಮಾಧ್ಯಮಗಳು ಬಂದಾವಲ್ರಿ, ಆ ಮಾಧ್ಯಮಗಳ ಮೂಲಕವಾಗಿ ನಾವು ಜ್ಞಾನವನ್ನು ಅರ್ಜನೆ ಮಾಡಬಹುದು. ಆದರೆ ಸಾಮೂಹಿಕ, ಅದಕ್ಕೆ ಗಾಂಧೀಜಿಯವರು ಸಾಮೂಹಿಕವಾದಂಥ ಪ್ರಾರ್ಥನೆಯನ್ನು ಮಾಡ್ತಿದ್ರು. ಕಾರಣ ಏನಂತಂದರೆ ಒಂದು ಬಲ ಬರ್ತೈತಿ, ಒಕ್ಕಟ್ಟಂದ್ರೆ ಬಲ ಇರ್ತೈತಿ. ನಮ್ಮ ಮನಸ್ಸುಗಳು ಏನಾಗ್ತಾವಂದ್ರೆ ಇಲ್ಲಿ ಒಂದಷ್ಟು ನಿಂತಷ್ಟು ಏಕಾಂತದಲ್ಲಿ ನಿಂದಿರೋದಿಲ್ಲ ಅವು. ನೋಡಿರ್ಬೇಕಿದ್ರೆ ಹೆಚ್ಚು ಏಕಾಂತದಲ್ಲಿ ಯಾರು ಇರ್ತಾರೆ ಹೇಳ್ರಿ? ಒಬ್ಬ ವಿಜ್ಞಾನಿ ಇರ್ತಾನೆ, ಇಲ್ಲ ಅಂದರೆ ಯಾವ ಹುಚ್ಚಿರ್ತಾನೆ. ನೋಡಿರ್ಬೇಕಿದ್ರು ಹೆಚ್ಚು ಏಕಾಂತದಲ್ಲಿ ಇದ್ದು ಒಮ್ಮೆ ಹುಚ್ಚು ಆದ್ರೆ ಆಗ್ಬೋದು, ಹೇಳಕ್ಕೆ ಬರೋದಿಲ್ಲ. ಅದಕ್ಕಾಗಿ ಶರಣರ ಸಂಘ ಬೇಕಂತ ಹೇಳ್ತಾರೆ ಶರಣರು. ಸಂಘದೊಳಗೆ ಶರಣರ ಸಂಘವೇ ಚೆಲುವ. ಅಲ್ಲಂ ಪ್ರಭುಗಳ ಸಾಲ ಹೆಂಗದ ನೋಡ್ರಿ. ಯಾವುದಾದ್ರೂ ಚೆಲುವು ಇದ್ದಿದ್ರೆ ನಮ್ಮ ಜೀವನಕ್ಕೆ ಒಂದು ಸೌಂದರ್ಯವನ್ನು, ಒಂದು ಶೃಂಗಾರವನ್ನು, ಒಂದು ಆನಂದವನ್ನು, ಒಂದು ಹರ್ಷವನ್ನು ತರುವಂಥದ್ದು ಯಾವುದಾದ್ರೂ ಒಂದು ಸಂಘ ಇದ್ದರೆ ಶರಣರ ಸಂಘವೇ ಚೆಲುವ. ಅದಕ್ಕಾಗಿ ಎಲ್ಲರೂ ಶರಣರ ಹುಡ್ಕೊಂತ ಹೋಗಿದ್ರಂತ. ಅವ್ರ ಸಾಮೀಪ್ಯದಲ್ಲಿದ್ದಾಗ ಖುಷಿ ಆಗೋದಂತ, ಆನಂದ ಆಗೋದಪ್ಪ, ಸಂಪರ್ಕದ ಸ್ಪಂದನ ಆಕತ್ತೆ. ಸ್ಪಂದನ ನಮಗೆ ಗೊತ್ತಿರ್ಲಾರ್ದಂಗೆ ಸ್ಪಂದನ ಆಗಕ್ಕೆ ಶುರು ಮಾಡ್ತದೆ. ಹೀಗಾಗಿ ರಾಜೇಶ್ ಅವ್ರ ವಿಚಾರ ಕರೆಕ್ಟೇ ಅದ. ಆದರೆ ಇಲ್ಲಿ ಕುಂತು ಪ್ರವಚನ ಕೇಳೋಕ್ಕೂ ಇದ್ರಾಗ ನೋಡೋಕ್ಕೂ ಭಾಳ ವ್ಯತ್ಯಾಸ ಐತಿ. ನೋಡಿ 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 ಕಣ್ಣು ಅಂತಂದ್ರೆ ಕಣ್ಣು ಚುಚ್ಕೊಂಡ್ಬಿಡ್ತಾವ. ಅಷ್ಟೊಂದು ಆಕರ್ಷಕವಾಗಿರುವಂಥ ರಂಜನೆ ಒಂದು ಕಡೆ ಇದ್ದರೆ ಇನ್ನೊಂದು ಕಡೆ ನಿರಂಜನ ಅದ. ನಾವೆಲ್ಲ ನಿರಂಜನ ಕಡೆ ಹೋಗ್ಬೇಕಂತ ಮಾಡಾಕತ್ತೀವಿ, ಹೆಚ್ಚು ರಂಜನೆ ನಮ್ಮನ್ನು ಜಗಲಾಕತ್ತೈತಿ. ಅದಕ್ಕೆ ಶೃಂಗಾರ ಭಾವಗಳು ಅಂತ ಕರೆದಾರ. ಆದರೆ ಮನಸ್ಸು ಯಾವಾಗಲೂ ಕೂಡ ಶೃಂಗಾರ ಭಾವದ ಕಡೆ ಹೋಗ್ತಾನೆ ಇರ್ತದೆ. ಅದನ್ನು ಶಾಂತಗೊಳಿಸೋದು ಅಷ್ಟಿಷ್ಟು ಸುಲಭವಾಗಿರುವಂಥ ಮಾತಲ್ಲ. ಗವಿ ಒಳಗೆ ಸೇರಬಹುದು, ಗುಡ್ಡ ಗವಾರ ಸೇರಬಹುದು, ನದಿ ದಂಡ್ಯಾಗ ಹೋಗಬಹುದು, ಎಲ್ಲಿ ಬೇಕಲ್ಲಿ. ಎಲ್ಲಿ ಹೋಗಿ ಮಾರ, ನಾ ಮಾತ್ರ ಮನ್ಯಾಗ ಇರ್ತನಂತದ. ನೀ ಎಲ್ಲಿ ಹೋಗಿದ್ದೋಗ, ನಾ ಮಾತ್ರ ಎಲ್ಲಿರ್ತೀನಿ, ಮಂದ್ಯಾಗ ಇರ್ತೀನಿ, ಮನ್ಯಾಗ ಇರ್ತೀನಿ, ತಿನ್ಸ್ನಾಗ ಇರ್ತೀನಿ, ಏನೋ ಕೇಳ್ಬೇಕು, ನೋಡ್ಬೇಕು. ಅದ ಆಶೆ ಅದಕ್ಕೆ ಮನಸ್ಸಿಗೆ. ಹೀಗಾಗಿ ಬಹಳ ಸುಂದರವಾಗಿರತಕ್ಕಂಥ ಒಂದು ಒಕ್ಕೂಟದಲ್ಲಿ, ಈ ಥರ ಪರಿಸರದಲ್ಲಿ ಏನು ಕೇಳೋದು, ಹೇಳೋದು, ನೋಡೋದು ಇರ್ತದಲ್ಲ, ಅದು ಮನಸ್ಸಿಗೆ ಒಂದು ನೆಮ್ಮದಿ ಮುದ ಕೊಡ್ತದೆ. ಅದು ಅನ್ಸ್ತದ. ಮಂದ್ಯಾಗಿದ್ರೆ ಅಂಜಾಕತ್ತದ. ಎದಕ್ಕೆ ಅಂಜಾಕತ್ತದ ಅಂತ ಕೇಳಿದ್ರೆ ಅವ್ರು ನೋಡಿ ಏನಾನ ಅಂದಾರು, ಸುಮ್ ಕುಂದ್ರಬೇಕು, ಗಪ್ ಕುಂದ್ರಬೇಕು. ಈಗ ಅವು ಅಂತಾರೆ, ಕೊಡ್ರದ ಸುಮ್ಮ ಅದಾಳ, ಅವ್ ಮುದಾಮ ಕಾಡಕತ್ತಾನವ, ಅಪ್ಪಿ ಹಂಗೆ ಮಾಡ, ಮತ್ತು ಸುಮ್ ಕುಂದ್ರು ನೋಡಿ ಮಂದಿದಾರಪ್ಪ, ಹಂಗೆ ಮಾಡ್ಬಿಡೋದ್ರ, ಆಯ್ತು ಮಮ್ಮಿ ಅಂತ ನಾವು ಸ್ವಲ್ಪ ಏನಾದ್ರೂ ಅದನ್ನು ಕೆಣಕರ್ ಹುಡುಗನ್ನ, ಮಂದ್ಯಾಗ ಹುಡುಗನ ಕೆಣಕರ್ ನೋಡ್ರಿ ಅವ ಎಷ್ಟು ಮರ್ಯಾದೆ ತೆಗಿದಾರಂತ ಗೊತ್ತಾಕತ್ ನಮಗೆ. ಯಪ್ಪ ಇದನ್ನು ಎದಕ್ಕೆ ನಾ ಕರ್ಕೊಂಡು ಬಂದಿನಿ ಮಾರಾಯ ಅಂತ ಹೇಳಕ್ಕೆ. ಅದರ ಮನಸ್ಸು ಹಂಗಾದು. ಅದನ್ನು ಭಾಳ ರಮಿಸಿ ತಲೆದಡವಿ, ಹಂಗೆ ಮಾಡಿ ಹಿಂಗೆ ಮಾಡಿ ಹೆಂಗೋ ಮಾಡಿ ಅಪ್ಪಿ ಪಪ್ಪಿ ಅಂದು ಮಾಡಿನೇ ಅದನ್ನು ಸಮಾಧಾನ ಮಾಡ್ಬೇಕು. ಇಲ್ಲಂದ್ರೆ ಅದು ಕಪ್ಪಿ ಕತೆ ಬದರ್ತತ್ತು, ಹಾವಿನ ಕತೆ ಹರಿದಾಡ್ತೈತಿ, ಮಂಗ್ಯಾನ ಕತೆ ಜಿಗಿತದ ಅಂತ ಹೇಳಿದ್ರೆ ಭಾಳ ಸುಂದರವಾದ ಮಾತಿದು. ಅದಕ್ಕೆ ಲಿಂಗಮ್ಮ ಏನಂತಾಳ, ಚಂಚಲವಾದ ಮನವ ನಿಲ್ಲಿಸಬೇಕೆಂದರೆ ಮೊದಲಿದು ಶರಣರ ಸಂಗವ ಮಾಡಬೇಕು ಕಾಣಿರು. ಶರಣರಂದ್ರೆ ಏನು? ಸಜ್ಜನರು ಅಂತ ಅರ್ಥ. ಯಾರಾದ್ರೂ ಸಾಧಕರು. ಈಗ ಮತ್ತೆ ನಾವು ಶರಣರು ಎಲ್ಲಿ ತರ್ಬೇಕು? ಅಲ್ಲಿ 12ನೇ ಶತಮಾನ ಶರಣರು ಎಲ್ಲಿ ಕರ್ಕೊಂಬರೋಣ? ನಾವು ಇಲ್ಲಿಗೆ ಒಬ್ಬರು ಸಿಗೋದಿಲ್ಲ. ಕೋಟಿಗೊಬ್ಬ ಶರಣರು ಅಂದಾರ. ಅದರ ಮತ್ತೆ ಇಲ್ಲಿ ನೋಟಿಗೊಬ್ಬ ಶರಣರು ಅದಾರ. ಏನು ಮಾಡೋದು? ಹೌದಿಲ್ರಿ? ಸಾವಿರಕ್ಕೊಬ್ಬ ಸತ್ಯ, ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ ಅಂತ ಚನ್ನಬಸವಣ್ಣವರು ತೀರ್ಮಾನ ಮಾಡಿ ಸಿಕ್ಕ ಹಾಕಿಬಿಟ್ಟಾರ. ಅದಕ್ಕೆ ನಾವು ಸಾಧಕರೇ ಹೊರತಾಗಿ, ಸಜ್ಜನರೇ ಹೊರತಾಗಿ ನಾವು ಆಗಕ್ಕೆ ಹೊಂಟೀವಿ. ಏನಾಗಕ್ಕೆ ಹೊಂಟೀವಿ? ಸದ್ಭಕ್ತರು, ಸತ್ಯವಂತರು, ಶರಣರಾಗೋದಕ್ಕೆ ಪ್ರಯಾಣ ಶುರು ಮಾಡೀವಿ. ನಾವು ಸಾಧಕರಿದ್ದೀವಿ, ಚಿಂತಕರಿದ್ದೀವಿ. ಏನಾದರೂ ಸಾತ್ವಿಕ ಸಾಧನೆ ಮಾಡಿ ಧ್ಯಾನ ಮೌನ ಇಟ್ಟುಕೊಂಡು ಏನಾದರೂ ಒಂದು ಅದ್ಭುತವಾಗಿರುವಂಥ ಅನುಭೂತಿಯನ್ನು, ನಿಸ್ಪಂದನವಾಗಿರುವಂಥ ಸ್ಥಿತಿಯನ್ನು ಹೊಂದೋದಕ್ಕಾಗಿ ನಮ್ಮ ಪ್ರಯತ್ನ ಶುರುವಾಗಿದೆ. ಒಬ್ಬ ಹೆಣ್ಮಗಳು ಎಮ್ಮಿ ಪೂಜೆ ಮಾಡಕತ್ತಿದ್ಲಂತ. ಏನ್ರಿ ನೀವು ಎಂದಾದ್ರೂ ಮಾಡಿರೇನ್ರಿ? ನಮ್ಮಲ್ಲಿ ಒಬ್ಬರು ಸ್ನೇಹಿತರಿದ್ರು, ನಮ್ಮ ಸ್ವಾಮಿಗಳೊಬ್ಬರು. ಅವರು ಬೇಕಿದ್ರೆ ಅವರು ಇಲ್ಲಿ ಬಂದೆ, ನಾನು ಅವ್ರ ಹೆಸರು ಹೇಳಿರೋದ್ರು ಅವ್ರು ಬೇಜಾರು ಮಾಡ್ಕೊಳ್ಳೋದು ಚಲೋ ಹೇಳ್ರಂತಾರೆ. ಅವರು ಎಲ್ಲರ ಎತ್ತು ಆಕಳ ಪೂಜೆ ಮಾಡಿದ್ರು, ಅವ್ರ ಮನ್ಯಾಗ ಎಮ್ಮಿನೇ ಪೂಜೆ ಮಾಡ್ತಾರೆ ಅಂತ. ನಮ್ಮ ಚಿನ್ಮಯಾನಂದ ಸ್ವಾಮಿಗಳು ಅಂತದಾರ. ಅವರು ಎಮ್ಮಿ ಪೂಜೆ ಮಾಡ್ತಾರೆ. ಅವ್ರು ಮೊದಲು ಸಣ್ಣವರು ಕಲ್ಕ ಮಾಡ್ತಿದ್ರು ಅಂತ ಅವ್ರು ಸ್ವಾಮಿಗಳಾಗಿ ಬಂದ್ಬಿಟ್ರು. ಅವರು ಎಮ್ಮಿ ಪೂಜೆ ಮಾಡೋದು. ಅದಕ್ಕೆ ಪಕ್ಕದ ಮನೆ ಹಾಕೋಬೇಕು ಕೇಳಿದ್ಲಂತ, ಎಮ್ಮಿ ಯಾಕೆ ಪೂಜೆ ಮಾಡ್ತಿದ್ದೆ? ಎಲ್ಲರ ಎತ್ತ ಪೂಜೆ, ಆಕಳ ಪೂಜೆ ಎಲ್ಲರೂ ಮಾಡಾಕತ್ತಾರೆ, ಏನಾಗೈತೆ ನಿನಗೆ ಅಂತ ಕೇಳಿದ್ಲಂತ. ಏನಿಲ್ಲ, ಮಾನ್ಯನ ಮಾತಿಗೆ ಈ ಎಮ್ಮಿ ಓದ್ತತಿ. ಯಾರಿಗ್ರಿ?
ನಮ್ಮ ಮತ್ತಿಗೆ ಒದ್ದದ, ನಾನು ಆಕಿನ ಮೇಲೆ ಶೇಡ್ ತಿರ್ಸ್ಕೊಳಕ್ ಆಗಂಗಿಲ್ಲ. ಅಥಾರಿಟಿ ಇಲ್ಲಲ್ಲ, ಪವರ್ ಇಲ್ಲ ನನಗೆ. ಎಲ್ಲ ಆಕಿನ ಕೈಯಾಗ ಅದಾವ. ಏನು ಒದ್ದಿತ್ತು ನೋಡ್ರಿ, ನನಗೆ ಹಂಡೆ ಅಲ್ರಿ, ನನ್ನ ಜನ್ಮ ಸಾರ್ಥಕ ಆಯ್ತು ಅಂತಕಿ. ನೋಡ್ರಿ ಇಂಥ ನಮ್ಮ ಒಳಗದಾವಿವು. ಪಾಪ ಏನೋ ಒಂದು ಕಷ್ಟಕ್ಕೋ ನಷ್ಟಕ್ಕೋ ಏನೋ ತಪ್ಪಾಳೋ ಏನು ಮಾಡ್ಯಾಳೋ ಒಂದು ಮಾತು ಬೈದಾಳ ಅಂದಾಳ. ಹಾಂ ಕರೆಕ್ಟು, ನಮ್ಮದು ಒಳ್ಳೇದೇ ಜೀವನ ಅನಿಸ್ಕೊಂತ ಬಯಸ್ಕೊಂತ ಬಡಿಸ್ಕೊಂತ ಹೋದರೆ ಭಾಳ ಚಲೋ. ಎಳ್ಳು ಗಾಣದಲ್ಲಿ ಸಿಕ್ಕಲ್ಲದೆ ಎಣ್ಣೆ ಬಿಡೋದು. ಒಂದೊಂದು ಮಾತು, ಈ ಸಾಲನ್ನು ಭಾಳ ಸರಿ ನೆನೆಸ್ಕೋತೀನಿ ನಾ, ಹೇಳೋದಲ್ಲ, ಇದಕ್ಕೆ ಮನನ ಅಂತಾರೆ. ಮನನ ಭಾಳ ಸರಿ ಈ ಸಾಲ ನೆನೆಸ್ಕೋತಿರ್ತೀನಿ. ಅಂದ್ರಲ್ಲ ಆಗಲೇ ಕಷ್ಟ ನೋಯೋದು ಅಂದ್ರಲ್ಲ, ಭಾಳ ಚಂದ ಮಾತಾಡಿದರು. ನೊಂದ್ಕೊಂತ ಹೋದ್ರೆ ಅನುಭವ ಆಕತಿ, ಜ್ಞಾನ ಆಕತಿ. ನೋವಿನಿಂದನೇ ಬಿಡ್ತದದು. ಎಳ್ಳು ಗಾಣದಲ್ಲಿ ಸಿಕ್ಕಲ್ಲದ ಎಣ್ಣೆ ಬಿಡೋದು. ಎಷ್ಟು ಚಂದ ಸಾಲ ಅದ. ನೀವು ಒಳಗೆ ಹೋಗ್ಬೇಕಾದ್ರೆ ಭಾಳ ಒಳಗೆ ತೊಗೋಬೇಕು, ಹೃದಯಕ್ಕೆ ತೊಗೋಬೇಕು, ಡೆಪ್ತ್ ಹೋಗ್ಬೇಕು, ಡೀಪ್ ಹೋಗ್ಬೇಕು, ಹೊಟ್ಟೆಗೆ ಹೋಗ್ಬೇಕು, ಒಳಗೆ ಮನಸ್ಸಿನಾಗ ಹೋಗ್ಬೇಕಾಕತ್ತಿ. ಕಿವ್ಯಾಗ ಬಾಯಾಗ ಬಂದ್ರೆ ಕೆಲಸ ಆಗೋಲ್ಲ. ಮತ್ತು ನೀವು ಒಳಗೆ ಮನನಕ್ಕೆ ಹೋಗಲಿಲ್ಲ ಅಂತ ಮನನ, ಅದಕ್ಕೆ ಶ್ರವಣ ಮನನ ನಿಧಿಧ್ಯಾಸ ಅಂತಾರೆ. ಅದೇ ಸಾಲನ ಹೋಗಿ 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 ನಿಮಗೆ ಸಾಲಿಲ್ದಂಗೆ ಆಗಬೇಕು, ಅಂಥದ್ದೊಂದು ಕೆಲಸ ಮಾಡ್ಬೇಕು. ಅದಕ್ಕೆ ನಾವು ಧ್ಯಾನ ಅಂತ ಕರಿತೀವಿ, ವಚನ ಧ್ಯಾನ. ಎಣ್ಣೆ ಹೊರಗೆ ಬರ್ಬೇಕಾಗೈತಿ, ಎಳ್ಳಿನೊಳಗೆ ಸಿಕ್ಕೊಂಡ್ಬಿಟ್ಟದ. ಏನ್ರಿ ಎಳ್ಳಿನೊಳಗೆ ಎಣ್ಣೆ ಸಿಕ್ಕದ, ಅದು ಎಣ್ಣೆ ಹೊರಗೆ ತೆಗಿಬೇಕಾಗೈತಿ. ಎಣ್ಣೆ ಅಂದ್ರೆ ಏನ್ರಿ? ಜ್ಞಾನ, ಭಕ್ತಿ, ಅದು ಹೊರಗೆ ಬರಬೇಕಾಗೈತಿ. ಎದರಿಂದ ಬರ್ಬೇಕಾಗೈತಿ? ಮನಸ್ಸು ಅಂತಃಕರಣದೊಳಗೆ ಸಿಕ್ಕಿಬಿಟ್ಟದ, ಎಣ್ಣೆ ಸಿಕ್ಕೊಂಡತಿ, ಬೆಳಕು ಸಿಕ್ಕೊಂಡೈತೆ. ಅದನ್ನು ಹೊರಗೆ ತೆರೆಯುವಂಥ ಒಂದು ಕೆಲಸ ಏನದಲ್ಲ, ಅದಕ್ಕೆ ನಾವು ಪ್ರವಚನದ ಒಂದು ಸಾಧನೆ ಅಂತ ಕರಿತೀವಿ, ಒಂದು ಪೂಜಾ ಧ್ಯಾನ ಅಂತ ಕರಿತೀವಿ. ಹೀಗಾಗಿ ಭಾಳ ಸುಂದರವಾದ ಏನು ವಚನ ಸಾಲುಗಳಂದರೆ ಒಂದೊಂದು ಮಂತ್ರ ಕಲಿದಂತೆ. ನಾವು ಮಂತ್ರ ಓಂ ನಮಃ ಶಿವಾಯ ಅಂತೀವಿ, ನಮಃ ಶಿವ ಅಂತೀವಿ, ಬಸವ ಓಂ ನಮಃ ಶಿವಾಯ ಅಂತೀವಿ. ಈ ಮಂತ್ರಗಳನ್ನು ನಾವು ಹೇಳ್ಕೊಂತ ಹೋಗ್ತೀವಿ. ಆದರೆ ಅಕ್ಕಮಾದೇವಿ ಅಂದಳಲ್ಲ, ವಚನಗಳೆಂದರೆ ದಿನಕ್ಕೊಂದು ಮಂತ್ರವ ಕಲಿತಂತೆ. ಇಟ್ಟು ಚಂದ ಬರ್ದಾರ ಅವರು. ಒಂದೊಂದು ವಚನ ಹೇಳಿಬಿಟ್ರಿ ಒಂದೊಂದು ಮಂತ್ರ ಕಲ್ತಂಗೆ ಅಂತಾರ ಅವರು. ಮಂತ್ರ ಅಂದ್ರೆ ಏನ್ರಿ? ನಿಮ್ಮ ಮನಸ್ಸು ನಿಂದ್ರಿಸ್ತತಿ. ಮಂತ್ರ ರಿಪಿಟೇಷನ್, ಅದನ್ನು ಪುನರಾವರ್ತನೆ ಮಾಡೋದ್ರಿಂದ ಹೇಳೋದ್ರಿಂದ ಏನಾಕತ್ತೆ? ಹೇಳ್ಕೊಂತ ನಿಮ್ಮ ಮನಸ್ಸು ಸ್ಥಗಿತ ಆಕತ್ತೆ. ಅದ ಮೀನ್ಸ್ ನಿಮ್ಮ ಮನಸ್ಸು ಸ್ಟಾಪ್ ಆಕತ್ತೆ, ಹರದಾಟ ನಿಂತ್ಕೋತದ. ಹಂಗೆ ವಚನಗಳನ್ನು ರಿಪಿಟೇಷನ್ ಮನನ ಮಾಡೋದ್ರಿಂದ, ಶ್ರವಣ ಮಾಡೋದ್ರಿಂದ ಆ ವಚನದಲ್ಲಿ ಮನಸ್ಸು ನಿಂತ್ಕೊಂತಂದ್ರೆ ಅದಕ್ಕೆ ವಚನ ಧ್ಯಾನ, ಶರಣ ಧ್ಯಾನ ಅಂತ ಶುರುವಾಗತ್ತೆ. ಹೀಗಾಗಿ ನಮ್ಮ ಜೀವನದಲ್ಲಿ ಆಗಲೇ ನಮ್ಮ ವಕೀಲರು ಹೇಳ್ತಾ ಇದ್ರು, ಭಾಳ ಚಲೋ ಮಾತುಗಳು ವೇದಿಕೆ ಮೇಲೆ ಹಿಂಗೆ ಸ್ಪಂದನ ಆಗ್ತಾನೆ ಇರ್ತತಿ. ಚಿತ್ತ ಹತ್ತಿ ಹಣ್ಣು ಅಂದಾರ ಅವರು. ನೋಡಕ್ಕೆ ಭಾಳ ಲಾಲ್ ಕಾಣಕತ್ತೀವಿ ನಾವು. ಲಾಲ್ ಕೆಂಪು ಏನು ಒಬ್ಬೊಬ್ರು ಕಲರ್ ಒಂದೊಂದು ನಮೂನಿ ಇದಾವೆ. ಏನು ಅವ್ರ ಆಕಾರ, ಏನು ಅವ್ರ ಕಲರ್ಗಳು, ಏನು ಅವ್ರ ಡ್ರೆಸ್ಸಿಂಗ್ಗಳು, ಏನು ಅವ್ರ ಮನೆಗಳು, ಏನವ್ರ ನಮ್ಮ ಜೀವನ ಶೈಲಿಗಳು, ನೌಕರಿಗಳು, ಗಾಡಿಗಳು, ಅದೆಲ್ಲ ನೋಡಿದಾಗ ಏನು ಅದ್ಭುತ ಅದಾರಂತಾರ ಮಂದಿ. ಅದ್ರ ಒಳಗಿನ ಅದ್ಭುತ ಶಿವನೇ ಬಲ್ಲ. ಹೌದಿಲ್ರಿ? ಶಿವನೇ ಬಲ್ಲದು. ಅದಕ್ಕೆ ಎನ್ನ ಚಿತ್ತ ಹತ್ತಿ ಹಣ್ಣು ಅಂದಾರ ಅವರು. ಒಳಗಿಂದ ನಮಗೆ ಗೊತ್ತಾಗೋದಿಲ್ಲ ಅಂತ ಅಂದಾರ ಅವರು. ಆದ್ರೆ ಗೊತ್ತಾಕತಿ, ಅದು ಖರೇನೇ ಇತ್ತು. ತಿಳ್ಕೊಳ್ಳೋರಿಗೆ ಗೊತ್ತಾಕತಿ, ಇಲ್ಲಕ್ರೆ ಇಲ್ಲ, ಗೊತ್ತಾಕತಿ. ಎಷ್ಟು ಗೊತ್ತಾಗಬೇಕು ಅಷ್ಟೇ ಗೊತ್ತಾಕತ್ತೆ, ಅದಕ್ಕಿಂತ ಹೆಚ್ಚು ಗೊತ್ತಾಗೋಂಗಿಲ್ಲ. ನಮಗೆ ಗೊತ್ತಿರಲಾರ್ದ ವಿಷಯನೇ ಒಳಗೆ ಭಾಳ ಅದಾವ. ಏನೋ ಆರಾಮಿದ್ದೇನ್ರಿ, ಚಲೋ ಏನಂತ ನಾವು ತಿಳ್ಕೊಂಡಿರ್ತೀವಿ, ಎಲ್ಲಿ ಒಗೀತೈತೆ ಹೇಳಕ್ಕೆ ಬರೋದಿಲ್ಲ. ಅದು ಒಗದ್ರೆ ಗಟಾರ್ನಾಗ ಒಗೀತತ್ ಮರ. ಎಷ್ಟು ಕಮ್ಮು ಗಾರ್ಡನ್ದಾಗ ಕುಂತಿದ್ನಿ, ಗಟಾರ್ನಾಗ ಬಿದ್ನಿ ಅಲ್ಲೋ ಶಿವನೇ ಅಂತ ನಾವು. ಹೌದಿಲ್ಲ? ಹೀಗಾಗಿ ಜೀವನದಲ್ಲಿ ಸಾಕಷ್ಟುಗಳ ನಾವು ನೋಡ್ತೀವಿ. ಆಗಲೇ ಒಂದು ಸಾಲು ಹೇಳ್ತಾ ಇದ್ದೆ ನಿಮಗೇನಂತಂದ್ರೆ, ಎಳ್ಳು ಗಾಣದಲ್ಲಿ ಸಿಕ್ಕಲ್ಲದೆ ಎಣ್ಣೆ ಬಿಡಂಗಿಲ್ಲ. ಕಷ್ಟ ನಷ್ಟ ನೋವು ಹೊಡೆತ ಬಡತ ನಿಂದ ಬಡತನ ದೊಡ್ಡ ಏನಾದ್ರೂ ಮಂತ್ರವಾದಿ ಅಂತ ಯಾರಿಗೆ ಕರೀತಾರ್ರಿ? ಬಿಡಿಸ್ತಾನವ. ಏನು ಬಿಡಿಸ್ತಾನ್ರಿ? ಚಳಿ ಬಿಡಿಸ್ತಾನೇನ್ರಿ? ಚಳಿ ಬಿಡಿಸಾಕ ಕಿಚ್ಚದ. ಆದ್ರೆ ಇತ್ತೀಚೆಗೆ ಕರಿತಿರ್ತಾರೆ ಮಂತ್ರವಾದಿ, ದೆವ್ವ ಬಿಡಿಸ್ತಾನೆ, ಭೂತ ಬಿಡಿಸ್ತಾನೆ, ಪಿಶಾಚ, ರಾಕ್ಷಸ ಅಂತಾರೆ ನೋಡ್ರಿ. ಇವೆಲ್ಲ ಕೆಲವು ನೆಗೆಟಿವ್ ಎನರ್ಜಿಗಳಂತ ನಾವು ಕರಿತೀವಿ. ಪಾಸಿಟಿವ್ ಎನರ್ಜಿ ಐತಂದ್ರೆ ನೆಗೆಟಿವ್ ಎನರ್ಜಿ ಇರಬೇಕಾಗತ್ತೆ. ಎರಡು ಪೋಲ್ಗಳಿರಾವೆ ಅವು. ನಮ್ಮದು ಚೇತನನೇ, ನಮ್ಮದು ಚೈತನ್ಯನೇ ಅಕಸ್ಮಾತ್ ತಾಮಸಿಕ ಆಯ್ತಂದ್ರೆ ಅದಕ್ಕೆ ಹೆಸರು ಬೇರೆ ಅದ. ಅದೇ ಸತ್ವ ಆಯ್ತಂದ್ರೆ ದೇವತಾ ಶಕ್ತಿ ಆಕತ್ತ. ಅದು ತಾಮಸ ಆತಂದ್ರೆ ದೈತ್ಯ ಶಕ್ತಿ. ಇಷ್ಟೇ ವ್ಯತ್ಯಾಸ. ಮಂತ್ರವಾದಿ ಏನು ಮಾಡ್ತಾನ? ಬಿಡಿಸ್ತಾನಂತ. ಆದ್ರೆ ನಿಜವಾದ ಮಂತ್ರವಾದಿ ಯಾರಂತ ಕೇಳಿದ್ರೆ, ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೆ ನುಡಿವರಯ್ಯ.
ಇಟ್ಟು ಚಂದ ಈ ಸಾಲದಲ್ಲ. ನಿಜವಾದ ಮಂತ್ರವಾದಿ ಮಾಸ್ಟರ್ ಗುರು ಯಾವುದಾದ್ರೂ ಇದ್ರೆ ಬಡತನವೇ ನಮ್ಮ ಗುರು ಅಂತ ಬರದಾರ ಶರಣರು. ನಮಗೆ ಕಷ್ಟ ಬಂದಾಗಲೇ ಶರಣರೇ ಅಣ್ಣ ಶರಣಾರ್ಥಿ ಅಪ್ಪ ಮನಗಂಡ ಸೌಕಾರಕ್ಕೆ ಬರಲಿ ತಮ್ಮ ಬಾರೋ ಇಲ್ಲ ಅಂತ ನಾವು ಭಾಷೆ ಒಳಗೆ ಹೊರಗೆ ಬೀಳಕತ್ತತಿ. ಅಲ್ಲ, ಜ್ಞಾನಿಗಳಿಗೆ ಶ್ರೀಮಂತಿಗೆ ಬಂದ್ರಷ್ಟೇ, ಬಡವರು ಬಡತನ ಬಂದ್ರಷ್ಟೇ. ಆದ್ರೆ ಅಜ್ಞಾನಿಗಳಿಗೆ ಬಡತನ ಬಂತಂದ್ರೆ ಬಗ್ತಾನವ, ಸೌಕರ್ಯಕ್ಕೆ ಬಂತಂದ್ರೆ ಅವಾಗ ಎಲ್ಲಿರ್ತಾನೆ ಗೊತ್ತಾಗೋದಿಲ್ಲ. ಆ ದೃಷ್ಟಿಯಿಂದ ನಮ್ಮ ಜೀವನದಲ್ಲಿ ಶರಣರ ಬದುಕು ಜೀವನ ಅಂದರೆ ಅದು ಭಾಳ ಸರಳದ. ಅವ್ರು ಯಾವಾಗಲೂ ಬಡತನ ಬೇಡ್ಕೊಂಡಾರ. ಏನು ಬೇಡ್ಕೊಂಡಾರ್ರಿ? ಏನ್ರಿ ಬಡತನ? ಪುವರ್ಸ್ ಆರ್ ದ ರೆಪ್ರೆಸೆಂಟೇಟಿವ್ಸ್ ಆಫ್ ದಿ ಗಾಡ್. ಸ್ವಾಮಿ ವಿವೇಕಾನಂದರು ಏನು ಹೇಳ್ಯಾರ ಅಂತಂದ್ರೆ, ನಿಜವಾದ ಪ್ರತಿನಿಧಿಗಳು ಯಾರಂತ ಕೇಳಿದ್ರೆ, ದೇವರ ಪ್ರತಿನಿಧಿಗಳು ಯಾರಂತ ಕೇಳಿದ್ರೆ ಬಡವರು, ಪುವರ್ಸ್. ನಮ್ಮ ಜನ ದೇವರನ್ನು ಕಾಣಬೇಕಂತಾರ, ಸೌಕಾರಿಕರು ಬೇಕಂತಾರ. ಹಂಗೆ ಹಾಕತ್ತ, ಒಂದು ಬಿಡು ಒಂದು ಹಿಡಿ, ಎರಡೂ ಹಿಡಿತಾನಂದ್ರೆ ಕೆಲಸ ಆಗಂಗಿಲ್ಲ. ಹೌದಿಲ್ರಿ? ಅಲ್ಲ, ಇರಲಿ ಶ್ರೀಮಂತಿಕೆ ಮನೆ ಒಳಗೆ ನಾವು ಬೇಡಾದ್ರು ಅದ್ರ ಮನಸ್ಸಿನಾಗ ಇರಬಾರದು. ಅದು ಮನಸ್ಸಿನಾಗ ಇತ್ತಂದ್ರೆ ದೇರ್ ಈಸ್ ನೋ ಪ್ಲೇಸ್, ದೇರ್ ಈಸ್ ನೋ ರೂಮ್ ಟು ಗಾಡ್. ಬರೇ ವಿಚಾರ ನಾವು ಸೌಕಾರಿಕೆ ವಿಚಾರ, ಸಂಪಾದನೆ ವಿಚಾರನೇ ಮಾಡ್ತೀವಿ ಅಂತಂದ ಮೇಲೆ ದೇವ್ರ ವಿಚಾರ ಆಗಲ್ಲ. ನಮ್ಮ ರಾಜೇಶ್ ಹೇಳಿದರು, ಏನಪ್ಪ ಎಲ್ಲ ಚಿಂತೆ ಮಾಡೋರು ಅದರ, ದೇವ್ರ ಚಿಂತೆ ಮಾಡೋರಿಲ್ಲ. ದೇವ್ರ ಚಿಂತೆ ಬ್ಯಾಡ್ರಿ ಅಣ್ಣ. ಅವ್ರು ಹೇಳ್ಯಾರ ಖರೇನೇ ಐತೆ, ಪರಚಿಂತೆ ನಮಗೆ ಕೈ ಅಂದ್ಬಿಟ್ಟಾರ ಅವ್ರು. ಅಪ್ಪ ಮರ ಮಂದಿ ಚಿಂತೆ ಮಾಡಿ ಮಾಡಿ ಜನ್ಮ ಹಿಂಗಾಗೈತ್ರು. ಮೊದಲು ಒಂದಿಟ್ಟು ನಿಮ್ಮದಟ್ಟ ಮಾಡಿಕೊಡ್ರಿ. ಅಷ್ಟು ಕೆಪಾಸಿಟಿ ಇಲ್ಲ ನಿಮಗೆ. ಜಗತ್ತನ್ನು ಉದ್ಧಾರ ಮಾಡಿ ತಿದ್ದಿ ಬುದ್ಧಿವಾದ ಹೇಳಿ ಸೀದಾ ಮಾಡುವ ತಾಕತ್ತು ನಿಮ್ಮ ನಿಲ್ಲು ತಮ್ಮ. ಅದಕ್ಕಾಗಿ ನೀನು ಒಂದಿಟ್ಟ ಆದ್ರೆ ಚಲೋ ಆಕತ್ ನೋಡ್ರಿ. ಮತ್ತು ಇನ್ನೊಬ್ರು ಏನಾದ್ರೂ ಅನುಕೂಲ ಮಾಡೋಕ್ಕಾಕತಿ, ಚಲೋ ಮಾಡೋಕೆ ಬರ್ತದೆ ಅನ್ನುವಂಥ ಅದ್ಭುತವಾಗಿರುವಂಥ ಕಳಕಳಿ ಬಸವಣ್ಣವ್ರದ್ದು. ಈ ವಚನನ ಬೇರೆ ಅರ್ಥ ಮಾಡ್ಕೊಳಕತ್ತೈತೆ ಮಂದಿ. ಬಸವಣ್ಣವ್ರು ಹೇಳ್ಯಾರಲ್ಲ, ಏನಂತ್ರಿ? ಇನ್ನೊಬ್ರು ಚಿಂತೆ ಮಾಡ್ಬಿಡೋದು ನೀವ್ಯಾಕೆ ಮಾಡಕ್ಕೆ ಹೋಗ್ತೀರಿ ಇದನ್ನೆಲ್ಲ? ಹಿಂಗೂ ಕೆಲವರು ಅಪಾರ್ಥ ಮಾಡ್ತಿರ್ತಾರೆ ವಚನಗಳನ್ನು. ಆ ದೃಷ್ಟಿಯಿಂದ ನಮ್ಮ ಜೀವನದ ಉದ್ದಕ್ಕೂ ಸಮೇತವಾಗಿ ಶರಣರಂತಂದ್ರೆ ವಚನಗಳಂತಂದ್ರೆ ಆದ್ಯರ ವಚನಗಳು. ಬುದ್ಧಿ ಹೇಳುವಡೆ ಯಮಗೆ ಈ ಮಾತು ಕೇಳ್ಬೇಕು. ಚಲೋ ಕೆಲವು ಮಾತುಗಳು ಇವು ಮುಪ್ಪಿನ ಷಡಕ್ಷರಿಗಳು ಬರದಾರ. ಮುಪ್ಪಿನ ಷಡಕ್ಷರಿಗಳಂತ ಒಬ್ಬ ಶಿವಯೋಗಿಗಳು ಬರದಾರ. ಬುದ್ಧಿ ಹೇಳುವಡೆ ಯಮಗೆ ಆದ್ಯರ ವಚನಗಳು ಉಂಟು ಕೇಳ್ರಿ. ಭಾಳ ಸುಂದರ ಮಾತು. ಎಲ್ಲ ಟೈಮ್ನಾಗ ಗುರುಗಳು ಸಿಗ್ತಾರ, ಎಲ್ಲ ಟೈಮ್ನಾಗ ಬಸವಣ್ಣ ಸಿಗ್ತಾನೇನು, ಅಕ್ಕಮಹಾದೇವ್ ಸಿಗಂಗಿಲ್ಲ, ಯಾರು ನಮಗೆ ಸಿಗೋದಿಲ್ಲ ಅಂತವ್ರು ಧೀರರಿಲ್ಲ. ಇಲ್ಲೊಬ್ರು ಸಿಗ್ತಾರ, ಅವ್ರು ಹುಡ್ಕ್ಯಂತ ಹೋಗ್ಬೇಕಾಕತ್ ನಾವು. ಆದ್ರೆ ನಮಗೆ ಗುರು ರೂಪದಲ್ಲಿ ಈಗ ನಮಗೆ ಏನು ಸಿಗಲಾಕತ್ತದ ಅಂದರೆ, ಬುದ್ಧಿ ಹೇಳುವಡೆ ಯಮಗೆ ಆದ್ಯರ ವಚನ ಉಂಟು, ಉದ್ಧರಿಸುವಡೆ ಶಿವಮಂತ್ರ ಉಂಟಲೈ. ನಮ್ಮನ್ನು ಉದ್ಧಾರ ಮಾಡಬೇಕಾಗಿತ್ತಂದ್ರೆ ಶಿವಾಯ ನಮ ಅನ್ನುವಂಥ ಓಂ ನಮ ಶಿವ ಮಂತ್ರ ಅದ. ಉದ್ಧಾರ ಮಾಡ್ತಂದೇನು? ಉದ್ಧಾರ ಮಾಡ್ತತಿ. ಬುದ್ಧಿ ಹೇಳೋರು ಬೇಕಲ್ಲ. ಯಾರು ಹೇಳ್ಬೇಕ್ರಿ? ಅದಾರೇನ್ರಿ ಬುದ್ಧಿ ಹೇಳುವಂಥವ್ರು ಬೇಕಲ್ಲ. ಆದರೆ ನಿಜವಾದ ಬುದ್ಧಿ ಹೇಳುವಂಥವ್ರು ಯಾರಾದ್ರಿದ್ರೆ ವಚನಗಳು ಅನ್ನುವಂಥ ಮಾತನ್ನು ಬರೆದಾರ ಮುಪ್ಪಿನ ಷಡಕ್ರಿ ಶಿವಯೋಗಿಗಳು. ಬುದ್ಧಿ ಅಂದ್ರೆ ಸಾರಥಿ ಇದ್ದಂಗ. ಚಲೋ ಸಾರಥಿ ಇದ್ದ ಅಂದ್ರೆ ಬರೋಬ್ಬರ ಹೋಗ್ತಾವ ತೇರುಗಳು. ಸಾರಥಿನೇ ಇರಲಿಲ್ಲ ಅಂತಂದ್ರೆ ಮಾತೇನು ಮುಗಿದೋದು ಬಿದ್ದು ಹೋಗ್ತದೆ. ಅದಕ್ಕಾಗಿ ನಮ್ಮ ಜೀವನದ ಉದ್ದಕ್ಕೂ ಕೂಡ ಶರಣರನ್ನು ಸ್ಮರಣೆ ಮಾಡಬೇಕಾಗತ್ತೆ. ಅವರು ಕೃಪಾಳುಗಳದಾರ, ದೊಡ್ಡವರದಾರ, ಶ್ರೇಷ್ಠರದಾರ. ತಮ್ಮ ಇವು ಹಂಗ ಸಾಯ್ತಾವಂತ ತಿಳ್ಕೊಂಡು ಬಂದ್ರಂತ ಮ್ಯಾಲಿಂದ ನೆನಪಿಟ್ಕೋಬೇಕು. ಕರ್ತರಟ್ಟಿದನಯ್ಯ ಒಬ್ಬ ಶರಣರ, ಆ ಶರಣ ಬಂದು ಕಲ್ಯಾಣವ ಕೈಲಾಸವಾಡಿದಂತ ಬರದಾರ ಪ್ರಭುದೇವರು. ಯಾರು ಕಳಿಸಿದ್ರು? ಸ್ವತಃ ಶಿವನೇ ಕಳಿಸಿದಂತ. ಮರ್ತ್ಯ ಲೋಕದ ಮಹಾಮನೆ ಹಾಳಾಗಿ ಹೋಗಬಾರದು. ಏನಪ್ಪ ಎಲ್ಲಿ ನೋಡಿದ್ರೆ ಅಲ್ಲಿ ಪಾಪ, ಕಷ್ಟ, ನೋವು, ಹಿಂಸಾ, ಕೃತ್ಯ, ಅತ್ಯಾಚಾರ ಇಂಥವೆಲ್ಲ ಘೋರ ನಡೆದವ. ಅದು ಉದ್ಧಾರ ಆಗ್ಬೇಕಾಗಿತ್ತಂದ್ರೆ ಉದ್ಧಾರ ಆಗ್ಬೇಕಾಗಿತ್ತಪ್ಪ. ನರಕ ಆಗಲಕತ್ತಿದ್ದ ಜಗತ್ತಂತ ತಿಳ್ಕೊಂಡು ಬಸವಣ್ಣವ್ರು ಕಳಿಸಿದ್ರಂತ. ಬಸವಣ್ಣವ್ರು ಎದಕ್ಕೆ ಬಂದಾರ? ಕಲ್ಯಾಣದಲ್ಲಿ ಮಾನವೀಯತೆ ಮೆರೆಯಿತು ಅನ್ನೋ ಮಾತನ್ನ ಮೌಳಿಗೆ ಮಾರೇನವರು ಬರೀತಾರೆ. ನೆನಪಿಟ್ಕೋಬೇಕು. ಶರಣತ್ವ ಮತ್ತು ಮನುಷ್ಯತ್ವಕ್ಕೆ ವ್ಯತ್ಯಾಸದ. ದಯವಿಟ್ಟು ಸ್ವಲ್ಪ ಎಲ್ಲ ಚಿಂತಕರು ವಿಚಾರವಂತರು ತಿಳ್ಕೋಬೇಕಾಗತ್ತೆ. ಶರಣತ್ವದಲ್ಲಿ ಶುದ್ಧತ್ವದ, ಮನುಷ್ಯತ್ವದಲ್ಲಿ ಹೇಳ್ಕೊಳ್ಳೋಷ್ಟು ಶುದ್ಧತ್ವಿಲ್ಲ. ಅದನ್ನು ಮತ್ತೆ ಪ್ಯೂರಿಫಿಕೇಶನ್ ಮಾಡಬೇಕಾಗ್ತದೆ. ಮೈಂಡ್ ಪ್ಯೂರಿಫಿಕೇಶನ್ ಮಾಡಬೇಕಾಗ್ತದೆ, ತತ್ವವನ್ನು ಪ್ಯೂರಿಫಿಕೇಶನ್ ಮಾಡಬೇಕಾಗ್ತದೆ. ಅದಕ್ಕಾಗಿ ಮನುಷ್ಯತ್ವಕ್ಕೂ ಕೂಡ ಅವರು ಸ್ಥಾನಮಾನವನ್ನು ಕೊಟ್ಟು ಉದ್ಧಾರ ಮಾಡುವಂಥ ಕೆಲಸವನ್ನು ಶರಣರು ಮಾಡಿದ್ದಾರೆ. ಅಂಥ ಶರಣರ ಜೀವನವನ್ನು ಅವ್ರು ಹೇಗೆ ಬದುಕಿದ್ರು, ಅವ್ರು ಹೇಗೆ ಬಾಳಿದ್ರು ಯಾವಾಗ ಕೇಳಿದ್ದೀವಿ ನಾವು. ನಾನು ಇಂದ 2000 ಎಷ್ಟರಾಗ ಬಂದಿದ್ದೇನೆ ರೀ? 18 ಹಾಂ.
2018 ಬಂದಿದ್ದೀನಿ ರೀ. ಭಾಳ ಅದ್ಭುತ ನೋಡ್ಬೇಕಾರೆ ಎಲ್ಲ ಜನ ಖುಷಿ ಖುಷಿಯಾಗಿ ಕುಂದ್ರವರು. ಅದೇ ಸಿಸ್ಟಮ್ ಅದ, ಅದೇ ಮತ್ತೆ ಉತ್ಸಾಹ ಅದ, ಅದೇ ಹುರುಪದ. ಹ್ಯಾಪಿನೆಸ್ ಇಸ್ ಫೌಂಡ್ ಎಲಾಂಗ್ ದಿ ರೋಡ್, ನಾಟ್ ಎಟ್ ದಿ ಎಂಡ್ ಆಫ್ ದಿ ರೋಡ್. ಒಬ್ಬರು ಬರ್ದಾರ, ಸಂತೋಷ ಅನ್ನೋದು, ಆನಂದ ಅನ್ನೋದು ದಾರಿ ಮುಗಿದ ಮೇಲೆ ಇರಂಗಿಲ್ಲ, ಊರು ಬಂದ ಮೇಲೆ ಇರಂಗಿಲ್ಲ. ಊರಿಗೆ ನಡೆದಿರ್ತೀವಲ್ಲ ದಾರ್ಯಾಗ, ಆ ದಾರಿ ಹೋಗುವಾಗ, ದಾರಿ ನಡೆಯುವಾಗ ಇರುವಂಥ ಆದಿಬದಿಯಲ್ಲಿ ಹೂಗಳ ಸಂತೋಷ, ಆನಂದ, ಅವ್ರು ನೋಡ, ಇವ್ರು ನೋಡ, ಗಿಡ ನೋಡ, ಮಂದಿ ನೋಡ, ಮಕ್ಕಳು ನೋಡಲ್ಲಿ ಇರುವಂಥ ಸುಖ, ಆನಂದ ಅದು ಮುಗಿದ ಮೇಲೆ ಇರಂಗಿಲ್ಲ. ಪ್ರವಾಸ ಮುಗಿದ ಮೇಲೆ ಸುಸ್ತಾಗಿ ಬಿಡ್ತಾರೆ. ಅದರ ಪ್ರವಾಸದಾಗ ಏನಿರ್ತದ? ಸುಖ ಇರ್ತದ, ಸಂತೋಷ ಇರ್ತದ. ಅದಕ್ಕೆ ದ ಕಿಲ್ಮರ್ ಅನ್ನುವಂಥ ಒಬ್ಬ ಕವಿ ಹೇಳ್ತಾನೆ, ವಿ ಆರ್ ದಿ ರೋಡ್ ಸೈಡ್ ಫ್ಲವರ್ ಸ್ಟೇಯಿಂಗ್ ಫಾರ್ ಅದರ್ಸ್. ಇಟ್ಟು ಚಂದ ಬರ್ದಾನ, ಹೊಸ ಕವಿನೇ ಅದಾನ. ವಿ ಆರ್ ದಿ ರೋಡ್ ಸೈಡ್ ಫ್ಲವರ್ ಸ್ಟೇಯಿಂಗ್ ಫಾರ್ ಅದರ್ಸ್. ನಾವು ಬೀದಿಯ ಬದಿಯಲ್ಲಿ ಇರುವಂಥ ಹೂಗಳಿದ್ದೀವಿ. ಫಾರ್ ವಾಟ್ ವಿ ಆರ್ ದೇರ್ ಮತ್ತೊಬ್ಬರಿಗಾಗಿದ್ದೀವಿ. ಸ್ಟೇಯಿಂಗ್ ಫಾರ್ ಅದರ್ಸ್, ಇನ್ನೊಬ್ಬರಿಗೆ ಖುಷಿ ಕೊಡೋದಕ್ಕಾಗಿ, ಆನಂದ ಕೊಡೋದಕ್ಕಾಗಿದ್ದೀವಿ. ಯಾರೋ ಪ್ರವಾಸಿಗರು ನಮ್ಮನ್ನು ನೋಡಿ ಸಂತೋಷ ಪಡಬೇಕು, ಯಾರಿಗೂ ಬೇಸರ ಆಗಬಾರದು ಈ ಜೀವನ ಪ್ರವಾಸ ಅಂತ ತಿಳ್ಕೊಂಡು ನಾವು ನಿಂತೀವಿ ಅನ್ನುವಂಥ ಮಾತು ಹೇಳ್ತಾರೆ. ಹಂಗ ಶರಣರು ಫಾರ್ ದಿ ಅದರ್ಸ್, ಅವ್ರು ಇನ್ನೊಬ್ಬರಿಗಾಗಿನೇ ಬಂದರ ಹೊರತಾಗಿ ತಮಗಾಗಿ ಬಂದವರಲ್ಲ ಅನ್ನುವಂಥದ್ದೇ ಶರಣ ಜೀವನದ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಉದ್ದೇಶ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಆರಂಭ ದಿನ ಸ್ವಲ್ಪ ಮಾತುಗಳು ಜಾಸ್ತಿ ಆದವಂತ ಕಾಣಿಸ್ತದೆ, ಆ ಕಡೆಯಿಂದ ಬರಾಕತ್ತೈತಿ. ಅದು ಹಿಂಗೆ ನೋಡ್ರಿ, ಒಮ್ಮೆ ಚಾಲು ಮಾಡಿದೆವು ಅಂದರೆ ಅಲ್ಲ ನಾವಂತೂ ಮುಗಿಸ್ತೀವ್ರಿ. ನಮಗೂ ಆ ಕಡೆ ತಿರುಗಿ ಹೇಳಿ ಮಾತಾಡಿ ಅದೇನು ಭಾಳ ಹೇಳಿ ಒಂದು ನಮಗೂ ತಲೆಯಾಗ ಬರಬಾರದು, ನಿಮಗೂ ಕೇಳಿ ಅನ್ನೋದು ಭಾಳ ಬಂತ ನಿಂತ್ಕೊಂಡೇ ಬಿಡೋದು. ಹೇಳೋದು ನಿಂತ್ಕೋತತಿ, ಕೇಳೋದು ನಿಂತ್ಕೋತತಿ. ಅದಕ್ಕಾಗಿ ಹಿಂದಿಂದೆಲ್ಲ ಮರೆತು ಬಿಡೋದು, ಕೇಳಿದ್ದಲ್ಲ ಹೊಸತಾಗಿ ಕೇಳೋದು, ಹೊಸತಾಗಿ ಹೇಳೋದು, ಹೊಸತಾಗಿ ಹೂವು ಅರಳುತ್ತದೆ ಗಿಡದಾಗ. ನಿನ್ನೆ ನಾನು ಒಂದು 4 ಹೂವು ಬಿಟ್ಟಿನ ಅಂತ ತಿಳ್ಕೊಂಡು ಇವತ್ತು ಬಿಡ್ತತೆ ಇರೋದು. ಹಾಗಾಗಬಾರ್ದು ಅನ್ನೋ ಮಾತನ್ನು ಹೇಳ್ತಾ, ಇವತ್ತು ಆರಂಭ ದಿನ ಇರೋದ್ರಿಂದ ಹೀಗೆ ಕಾರ್ಯಕ್ರಮದ ವಾಡಿಕೆ ಅಂತೆ ಎಲ್ಲರೂ ಭಾಳ ಚಂದಿ ಸಪೋರ್ಟಿವ್ ಆಗಿ ಇರ್ಬೇಕಲ್ಲ. ನಮಗೂ ಅವರೆಲ್ಲ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಮ್ಮವ್ರು ಅಂದರೆ ಅಷ್ಟು ರುಚಿಯಾಗಿದ್ದು ಅಂತಾರವ್ರು. ಹೆಂಗಿತ್ತು ಮತ್ತು ಊಟ ಆದರೆ ಭಾಳ ರುಚಿ ಇತ್ತು ಅಂತಾರಲ್ಲ, ಹಂಗೆ ಅವ್ರ ಭಾಷಣ. ಇವರು ಸರ್ ಅವರು ಒಳ್ಳೆ ವೈಚಾರಿಕವಾಗಿ ಮಾತಾಡಿದರು. ತಮ್ಮಲ್ಲಿ ಒಂದು ವಿನಂತಿ ಏನಂದರೆ, ಈ ಪ್ರವಚನದಲ್ಲಿ ಏನು ನಾವು ಬರ್ತೀವಿ ಕೇಳಾಕ, ದಯವಿಟ್ಟು ಇಲ್ಲಿ ನಡೆಯುವಂಥ ಇದು ಪ್ರವಚನ ಕಾರ್ಯಕ್ರಮ, ಇದು ಪ್ರವಚನ ಸೇವಾ ಸಮಿತಿ ಅದ. ಇಲ್ಲಿರ್ತಕ್ಕಂಥ ಎಲ್ಲ ಯುವಕರು, ಮಹಾಮನೆ ಅಂತಲ್ಲ, ಎಲ್ಲ ಯುವಕರು ಅವ್ರಿಗೆ ಸಂಘಟಕರು ಏನಾದ್ರೆ ಎಲ್ಲ ಕೂಡಿ ಮಾಡಾಕತ್ಯಾರ. ಇಲ್ಲಿ ಯಾವುದೇ ರೀತಿಯಾದಂಥ ಪೂರ್ವಗ್ರಹ ಪೀಡಿತರಾಗಿ ಶರಣರ ಸಾಹಿತ್ಯವನ್ನು ಕೇಳಕ್ಕೆ ಬರಬೇಡ್ರಿ. ಅದು ಒಂದು ದೊಡ್ಡ ಬಿಗ್ ಬಜಾರ್ ಅಂತ ಹೋಲಿಕೆ ಮಾಡೋಂಗಿಲ್ಲ, ಒಂದು ದೊಡ್ಡ ಮಹಾಸಾಗರ. ಅದು ನಿಮಗೆ ಏನೇನು ಬೇಕೆಲ್ಲ ಸಿಗ್ತದ. ಕೃಷಿಗಳ ಬಗ್ಗೆ ತಿಳುವಳಿಕೆ ಬೇಕಾದ ಕೃಷಿ ಅದ, ಸಾಂಸಾರಿಕ ಜೀವನದ, ವೈದ್ಯಕೀಯ ಜೀವನದ, ಶರಣ ಜೀವನದ, ಭಕ್ತ ಜೀವನದ, ಜ್ಞಾನಿ ಜೀವನದ, ಯೋಗಿ ಜೀವನದ. ನಿಮಗೆ ಏನೇನು ಬೇಕು ಎಲ್ಲವೂ ಕೂಡ ಒಂದು ಬಂಚ್ ಆಫ್ ಫ್ಲವರ್ ಅನ್ನಂಗ, ಬಂಚ್ ಆಫ್ ಟ್ರೀಸ್ ಅನ್ನಂಗ ಎಲ್ಲ ನಮೂನೆ ಅದಾವ. ಯಾವುದೋ ಒಂದು ತಲೆಯಾಗಿ ಇಟ್ಕೊಂಡು ಇವ್ರು ಹಿಂಗ ಅಂತಾರ, ಇಷ್ಟ ಐತಿರಾಗಂತ ಬರಕ್ಕೆ ಹೋಗ್ಬೇಡ್ರಿ. ಎಲ್ಲರಿಗೂ ಔಷಧಿ ಕೊಡುವಂಥ ಮಹಾ ವೈದ್ಯರೇ ಮಹಾ ಶರಣರು ಅನ್ನೋದನ್ನು ಈ ಸಂದರ್ಭ ಹೇಳಕ್ಕೆ ನಾನು ಬಯಸ್ತೀನಿ. ಆಗಲೇ ನಮ್ಮ ಪಾಟೀಲರು ಹೇಳಿದ್ರು ನೋಡ್ರಿ, ವರ್ಷಕ್ಕೊಮ್ಮೆ ಮಾಡಾಕತ್ತೀವಿ, ಒಂದು 18-20 ದಿವಸ ಮಾಡ್ತಾರೆ ಅವರು. ಈ ಎಲ್ಲ ಕಾರ್ಯಕ್ರಮದ ರೂಪುರೇಷೆಗಳು ಹಾಕ್ಕೊಂಡು ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಸಹಕಾರ ಕೊಟ್ಟು ಬಂದು, ಇದು ನಮ್ಮದೇ ಕಾರ್ಯಕ್ರಮ, ಪ್ರತಿ ಉಳಿದದ್ದೇನು ತಲೆಗೆ ಹಾಕ್ಕೊಳಂಗಿಲ್ಲ ನಾವು. ಆ ವರ್ಷ ಹಂಗಾತು, ಈ ವರ್ಷ ಹಂಗಾತು ಹಂಗಿಲ್ಲ. ಪ್ರತಿ ವರ್ಷಕ್ಕೆ ಅದು ಬೇರೆ ರೀತಿಯ ರೂಪವನ್ನು ತಡ್ಕೋಬೇಕು ಹೊರತಾಗಿ ಮತ್ತೆ ಅದು ಕಮ್ಜೋರ್ ಆಗಬಾರ್ದು ಅನ್ನೋ ಮಾತನ್ನು ಹೇಳ್ತಾ, ಯಾವುದೇ ವೈಯಕ್ತಿಕ ವಿಚಾರಗಳಿಗೆ ಇಲ್ಲಿ ಆಸ್ಪದ ಕೊಡದರೆ ನಾವೆಲ್ಲರೂ ಕೂಡ ಪ್ರವಚನದಲ್ಲಿ ಭಾಗವಹಿಸಿ ಒಂದು ಉತ್ತಮವಾದ ವಿಚಾರ ಶರಣರು ಕೇಳಬೇಕು. ಜೀವನದಲ್ಲಿ ಏನಾದರೂ ಸ್ವಲ್ಪ ಬದಲಾವಣೆ ತಂದುಕೋಬೇಕು, ನೆಮ್ಮದಿ. ಆಗಲೇ ನಮ್ಮ ರಾಜೇಶ್ ಹೇಳಿ ನೆಮ್ಮದಿಲ್ಲ, ತೃಪ್ತಿ ಇಲ್ಲ, ಮನಸ್ಸಿಗೆ ಸಂತೋಷ ಇಲ್ಲ, ಏನ್ರಿ ಸಾಕಾಗಿ ಹೋಗೈತಿ ಇಲ್ಲ, ನಾವು ಒಂದು ತಾಸು ಆರಾಮ ಇರೋದು. ಆ ಕಡೆ ಸುಮ್ಮನೆ ಇಲ್ಲಿ ಕಿರಿಕಿರೇ ಬೇಡ, ಹೌದಲ್ರಿ. ಒಂದು ಹದ್ದು ಬಾಯಾಗ ಮಾಂಸ ಇಟ್ಕೊಂಡು ಹಾರಾಕತ್ತಿತ್ತಂತ, ಮೇಲೆ 10 ಕಾಗಿ ಗಂಟು ಬಿದ್ದು ಅಂತ. ಎಷ್ಟ್ರ ಪಾಪ ಏನು ಮಾಡ್ಬೇಕು, ಅದು ಹಸದದ. ಆದರೆ ಉಣ್ಣುವ ಅಪೇಕ್ಷೆ ಐತದಕ್ಕೆ, ದೊಡ್ಡ ಮಾಂಸದ ತುಂಡದ ಉಣ್ಬೇಕಂತತಿ, ಗಂಟ್ಲಾಗ ಹೋಗ್ವಲ್ದದ. ಇವು 10 ಕಾಗಿ ಬೆನ್ನತ್ಯಾವ. ಅದಕ್ಕೆ ಏನು ಮಾಡಿದ್ದು, ಹಸುವು ಆದ್ರೆ ಚಿಂತಿಲ್ಲ ಮಾರಾಯ, ಹಸುವಿನ ನೋವು ತಡ್ಕೋಬೋದು, ಆದ್ರೆ ಇವರು ಕುಕ್ಕೋ ನೋವು ತಡ್ಕೊಳ್ಳೋದು ಹಂಗೆ ಅಂತ ತಿಳ್ಕೊಂಡು ಬಾಯಿಗೆ ಬಿಟ್ಟಂತಂದ್ರೆ ಮಾಂಸದ ತುಂಡ ಬಿಡಿತಂತ. ಅವಾಗ ಹೋಗಿ ಮೇಲೆ ಕುಂತಿತ್ತಂತ, ಅಪ್ಪ ಮಾರಾಯ ಸಮಾಧಾನ ಆಯ್ತು ನೋಡಂತ. ಹಂಗೆ ನಮ್ಮ ಬಾಯಾಗಾದ್ರೆ ಮನಸ್ಸಿನ ಬಾಯಾಗ ಏನು ಸಿಕ್ಕಾವ್ ನೋಡ್ರಿ ವಿಚಾರಗಳು, ಚಿಂತನೆಗಳು, ಅವು ಏನು ಅದಾವಲ್ರಿ ಅವೆಲ್ಲ ಬೇರೆ ಹೇಳೋದು ಬೇಡ, ಟೈಮ್ ಆಗೈತಿ. ಅವೆಲ್ಲ ಸ್ವಲ್ಪ ಹೊತ್ತಾದ್ರೆ ಬಿಟ್ಟಿವಿ ಅಂತಂದ್ರೆ ಆರಾಮಿರ್ತೀವಿ. ಇಲ್ಲಾಂದ್ರೆ ಇದೇ ಗತಿ, ಇದೇ ಮತಿ, ಇದೇ ನಮ್ಮ ಸ್ಥಿತಿ ಇರಬೇಕಾಗತ್ತೆ, ಹೊರತಾಗಿ ಬೇರೆ ಅದು ಇಲ್ಲ. ಇಲ್ಲಿ ಆ ಕೆಲಸ ಹಾಕದನ್ನೋ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೆ ಈ ಸಂದರ್ಭದಲ್ಲಿ ವಂದಿಸ್ತಾ, ಎಲ್ಲ ಸಂಘಟಕರಿಗೂ, ಪ್ರವಚನ ಸಮಿತಿಯವರಿಗೂ, ಬಂದಿರುವಂಥ ಸದ್ಭಕ್ತರಿಗೂ, ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಅತಿಥಿಗಳಿಗೂ, ಮಾತಾಜಿಯವರಿಗೂ ಮತ್ತೊಮ್ಮೆ ವಂದಿಸಿ ಮಾತು ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಶರಣಾರ್ಥಿಗಳು.
ಪೂಜ್ಯರಿಗೆ ಶರಣಾರ್ಥಿಗಳು. ಈ ಕೊನೆಯದಾಗಿ ಸಾನ್ನಿಧ್ಯ ನುಡಿಗಳನ್ನು ಬಸವೇಶ್ವರ ಮಾತಾಜಿಯವರು ಆಡಬೇಕಾಗಿ ವಿನಂತಿ. ಕರುಣಿ ಬಸವ, ಕಾಲಹರ ಬಸವ, ಕರ್ಮಹರ ಬಸವ, ನಿರ್ಮಳ ಬಸವ, ಶಿವಜ್ಞಾನಿ ಬಸವ, ನಿಮ್ಮ ಧರ್ಮವಯ್ಯ ಈ ಭಕ್ತಿಯ ಪಥವು. ಕರುಣಿ ಕಪಿಲ ಸಿದ್ಧ ಮಲ್ಲಿನಾಥಯ್ಯ, ನಿಮಗೂ ಎನಗೂ ಬಸವಣ್ಣನ ಧರ್ಮವಯ್ಯ. ಇವತ್ತಿನ ದಿನ ವಿಶ್ವಗುರು ಬಸವೇಶ್ವರ ಟ್ರಸ್ಟ್, ಪ್ರವಚನ ಸೇವಾ ಸಮಿತಿ ಇವರ ಸಹಯೋಗದಲ್ಲಿ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಜಯಂತ್ಯುತ್ಸವದ ಅಂಗವಾಗಿ ಶರಣರ ಜೀವನ ದರ್ಶನ ಪ್ರವಚನ ಕಾರ್ಯಕ್ರಮದ ಉದ್ಘಾಟನೆಯಾಗಿದೆ. ಪ್ರವಚನಕಾರರಾಗಿ ಆತ್ಮೀಯರು ಆಗಿರ್ತಕ್ಕಂಥ ಪರಮ ಪೂಜ್ಯ ಮಲ್ಲಿಕಾರ್ಜುನ ಸ್ವಾಮೀಜಿಯವರ ಚರಣಾಂದಳಲ್ಲಿ ಶರಣೆಂದು, ಹಾಗೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಹೇಮಲತಾ ನಾಯಕ್ ಅವರಲ್ಲಿ, ಹಾಗೆ ವಕೀಲರಾದ ಪಾಟೀಲ್ ಅವರಲ್ಲಿ, ವೇದಿಕೆ ಮೇಲೆ ಉಪಸ್ಥಿರುವಂಥ ಎಲ್ಲ ಗಣ್ಯರಲ್ಲಿ, ಇಲ್ಲಿ ಸೇರಿರುವಂಥ ಎಲ್ಲ ಆತ್ಮೀಯ ಶರಣ ಬಂಧುಗಳೇ, ತಮ್ಮೆಲ್ಲರಿಗೂ ಶರಣಾರ್ಥಿ. ಪ್ರವಚನ ಸೇವಾ ಸಮಿತಿಯವರು ಎಲ್ಲರೂ ಏನು ಇದ್ದವರಲ್ಲ. ಆಮೇಲೆ 10 ವರ್ಷಗಳ ಯಶಸ್ವಿ ಪ್ರವಚನ ಖಾಲಿ ಕೈಯಿಂದನೇ ಪ್ರಾರಂಭ ಮಾಡಿರ್ತಾರೆ. ಆದರೆ ಈ ಕಾರ್ಯಕ್ರಮ ತಾವೆಲ್ಲರೂ ಅವರಿಗೆ ಬೆನ್ನೆಲುಬಾಗಿ ನಿಂತು 10 ವರ್ಷಗಳ ಕಾಲ ತಾವೆಲ್ಲರೂ ಕೂಡ ಯಶಸ್ವಿ ಮಾಡಿದ್ದೀರಿ. ಹಾಗಾಗಿ ತಮ್ಮೆಲ್ಲರಿಗೂ ಮತ್ತೊಂದು ಸರಿ ನಾನು ಶರಣಾರ್ಥಿಯನ್ನು ತಿಳಿಸ್ತೇನೆ. ನಮ್ಮೆಲ್ಲರ ಕರ್ತವ್ಯ ಇದು. ಯಾಕೆಂತೇಳಿದರೆ ಇದು ಶರೀರ ಎದಕ್ಕೆ ಬಂದದೆ ಅಂತಾರೆ ಬಸವಣ್ಣವರು ಅಂದರು, ಕೂಡಲ ಸಂಗಮ ದೇವರ ಒಲಿಸ ಬಂದ ಪ್ರಸಾದ ಕಾಯ ಅಂತ ಹೇಳ್ತಾರೆ. ಇದರಲ್ಲಿ ಒಂಚೂರು ಏನು ತುಂಬಬೇಕು ಅನ್ನೋದು ಪ್ರಜ್ಞೆ ಇರಬೇಕು, ಏನು ಕುಡಿಬೇಕು ಅನ್ನೋದು ಪ್ರಜ್ಞೆ ಇರಬೇಕು, ಏನು ನೋಡಿದರೆ ಈ ಶರೀರಕ್ಕೆ ಚಲೋ, ಏನು ಕುಡಿದ್ರು ಚಲೋ, ಇವೆಲ್ಲ ಪ್ರಜ್ಞೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಒಂದಿಷ್ಟು ಈ ಜೀವನ ಏನಾದರೂ ಸಾರ್ಥಕತೆಯನ್ನು ಪಡ್ಕೊಳ್ಬೇಕು ಅಂತ ಹೇಳಿದರೆ ಪ್ರವಚನಗಳ ಅವಶ್ಯಕತೆ ತುಂಬ ಇರ್ತಕ್ಕಂಥದ್ದು. ಹಾಗೆ ಒಂದು ಕಡೆ ಲಕ್ಕಮ್ಮ ಹೇಳ್ತಾಳೆ, ತೊಟ್ಟು ಬಿಡದನ್ನಕ್ಕ ಮತ್ತ ಬುಡದಾಸೆ ಬೇಕು, ಮರ್ತ್ಯದ ಹಂಗುಳ್ಳನ್ನಕ್ಕ ಸತ್ಯ ಶರಣರ ಸಂಘ, ನಿತ್ಯ ಜಂಗಮ ಸೇವೆ ಕೃತ್ಯವಿರಬೇಕು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗದಲ್ಲಿ ಅಂತಾಳೆ. ಒಂದು ಮಾವಿನ ಮರ ಇದೆ, ಆ ಸಣ್ಣ ಸಣ್ಣ ಮಿಡಿ ಮಾವುಗಳನ್ನು ಬಿಟ್ಟಿರ್ತದೆ. ಆ ಮಿಡಿ ಮಾವು ನಾನಷ್ಟೇ ಚೆನ್ನಾಗಿದ್ರೆ ಸಾಕು, ಮರ ಹಾಳಾದ್ರೆ ಕಟ್ಕೊಂಡು ನನಗೇನು, ಅದ್ರ ಬುಡ ಹಾಳಾದ್ರೆ ಕಟ್ಕೊಂಡು ನನಗೇನು, ಅದ್ರ ಎಲೆ ಕಟ್ಕೊಂಡು ಅದ್ರ ಬೇರ್ ಕಟ್ಕೊಂಡು ನನಗೇನಾಗಬೇಕಾಗಿದೆ ಅಂತ ಏನಾದರೂ ಆ ಮಿಡಿ ಮಾವು ವಿಚಾರ ಮಾಡಿದರೆ, ಅಕಸ್ಮಾತ್ ಮರ ಬಿದ್ದೋಯ್ತು ಅಂದರೆ ಆ ಮಿಡಿ ಮಾವು ಏನಾಗ್ತದ್ರಿ, ಬೆಳೆಯೋದ್ಕಿಂತ ಮೊದಲೇ ಕಮರಿ ಹೋಗ್ತದೆ. ಹೌದಾ? ಹಾಗೆ ಈ ಸಮಾಜ ಅಂತಕ್ಕಂಥದ್ದು ಒಂದು ಮಾವಿನ ಮರ. ನಾವೆಲ್ಲರೂ ಅದಕ್ಕೆ ಕಂಡ್ಕೊಂಡಿರ್ತಕ್ಕಂಥ ಮಿಡಿ ಮಾವುಗಳು. ಬರೀ ನಮ್ಮ ಸ್ವಾರ್ಥ ಅಷ್ಟೇ ವಿಚಾರ ಮಾಡದೆ ಅದರ ಬುಡ, ಅದರ ಎಲ್ಲದರ ಬಗ್ಗೆ ನಾವು ವಿಚಾರ ಮಾಡಬೇಕಾಗ್ತದೆ. ಹಾಗಾಗಿ ಒಂದಿಷ್ಟು ತಾವೆಲ್ಲರೂ ಕೂಡ ನಮ್ಮ ರವೀಂದ್ರನಾಥ್ ಟ್ಯಾಗೋರ್ ಅವ್ರದ್ದೇನೊಂದು ಪುಸ್ತಕ ನೊಬೆಲ್ ಪ್ರಶಸ್ತಿ ಸಿಕ್ತಲ್ಲ, ಗೀತಾಂಜಲಿ, ಆ ಗೀತಾಂಜಲಿ ಪುಸ್ತಕದಲ್ಲಿ ಒಂದು ಕತೆ ಬರೀತಾರ ಅವರು. ಏನಂದ್ರೆ, ಒಬ್ಬ ಭಿಕ್ಷುಕ ಭಿಕ್ಷೆ ಬೇಡ್ತಾ ಹೋಗ್ತಾ ಇದ್ದ ಹಾಗೆ ಎದುರಿಗೆ ಒಬ್ಬ ರಾಜಕುಮಾರ 10 ಬೆರಳಿಗ ತುಂಗ್ರಗಳ ವಜ್ರ ವೈಡೂರ್ಯಗಳ ಸಲಗಳು, ಕಿರೀಟ, ಬಂಗಾರದ ರಥ ಬರ್ತಾ ಇದ್ದ. ಭಿಕ್ಷುಕ ವಿಚಾರ ಮಾಡ್ದ, ನಾ ಅಲ್ಲಿ ಇಲ್ಲಿ ಹೋಗಿ ಭಿಕ್ಷೆ ಬೇಡಿದ್ರೆ ನಾವೆಷ್ಟು ಭಿಕ್ಷೆ ಆಗ್ತೀವಿ ಅಲ್ಲ ಗೊತ್ತಲ್ಲ, ಹೋಗಿ ರಾಜಕುಮಾರನೇ ಭಿಕ್ಷಾಂದೇಹಿ ಅಂತ ಕೇಳ್ಬಿಡೋಣ. ಅವನೇನಾದ್ರೂ ಮನಸ್ಸು ಬಂದು ಒಂದು ಕಿರುಬೆರಳು ಉಂಗುರ ತೆಗೆದು ಹಾಕಿದ್ರು ಹಾಕಬಹುದು, ಅಥವಾ ಕೊರಳಗಿಂದ ಒಂದು ಮಾಲೆ ತೆಗೆದು ಹಾಕಿದ್ರು ಹಾಕಬಹುದು ಅಂತೇಳಿ ಬಹಳ ಉತ್ಕಟ ಇಚ್ಛೆಯಿಂದ ಓಡೋಡಿ ಬಂದು ಇನ್ನೇನು ರಾಜಕುಮಾರನ ಭಿಕ್ಷಾಂದೇಹಿ ಅನ್ಬೇಕು. ಅಷ್ಟ್ರೊಳಗೆ ಏನಾಯ್ತು ಅಂದ್ರೆ ರಾಜಕುಮಾರನೇ ಭಿಕ್ಷುಕನ ಭಿಕ್ಷಾಂದೇಹಿ ಅಂದ. ಯಾರ್ಯಾರಿಗೆ ಹೇಳಿದ್ರು? ರಾಜಕುಮಾರನೇ ಭಿಕ್ಷುಕನ ಭಿಕ್ಷಾಂದೇಹಿ ಅಂತ ಕೇಳಿದಾಗ ಇದೊಳ್ಳೆ ಪಜಿತಿ ಬಂತಲ್ಲ ಅಂದಿವ. ಅರಕು ಬಟ್ಟೆ ಆದ್ರೂ ಇಂಥ ವ್ಯಕ್ತಿ ಭಿಕ್ಷೆ ಕೇಳಿದಾಗ ನಾ ಇಲ್ಲ ಅನ್ನೋದು ಹೇಗೆ? ಅಲ್ಲಿ ಇಲ್ಲಿ ಹೋಗಿದ್ದ ಯಾರೋ ಒಂದಿಷ್ಟು ಅಕ್ಕಿ ಹಾಕಿದ್ರು ಜೋಳಿಗೆಗೆ, ಕೈ ಹಾಕಿದ, ಒಂದು ಮುಷ್ಟಿ ತೆಗೆದು
ಅವನ ಕೈಗೆ ಹಾಕದ. ಮತ್ತು ಇಲ್ಲೇ ನಿಂತ್ರೆ ಎಲ್ಲರೂ ಜೋಳಿಗೆಗಿರೋ ಅಷ್ಟು ಹಾಕು ಅಂತ ಕೇಳಿಗೇಳೇನಂತೇಳಿ ಆ ಕಡೆ ತಿರುಗಿ ನೋಡ್ಲಾರ್ದಂಗೆ ಮನೆಗೆ ಬಂದು ಹೆಂಡ್ತಿಗೆ ಹೇಳ್ದ, ನಾನಿವತ್ತು ಭಿಕ್ಷೆಗೆ ಹೋಗ್ಬೇಕಾರೆ ಎದುರಿಗೆ ಒಂದು ವಿಶೇಷ ಕಂಡೆ. ಬಂಗಾರದ ರಥ, ರಾಜ, 10 ಬೆರಳಿಗೆ ತುಂಗ್ರಗಳಾಕಿದ್ದ ವಜ್ರ ಒಡೂರುಗಳ ಸರ, ಮಾಲೆ, ಕಿರೀಟ. ನಾನು ಅವನನ್ನ ಭಿಕ್ಷೆ ಕೇಳೋಣ ಅಂತ ಹೋದ್ರೆ ಅವನೇ ನನ್ನನ್ನು ಭಿಕ್ಷೆ ಕೇಳೋದ? ಅಕ್ಕೆ ಕೇಳಿದ್ಲು, ಮತ್ತೇನು ಮಾಡಿದ್ರಿ ನೀವು? ಒಂದಿಷ್ಟು ಜೋಳಿಗೆಗಿಂತ ತೆಗೆದು ಅಕ್ಕಿ ಕಾಳು ಹಾಕಿ ಬಂದೆ ಅಂತ ಹೇಳ್ದ. ಆಮೇಲೆ ಆ ಜೋಳಿಗೆ ಇರೋ ಅಕ್ಕಿ ಎಲ್ಲ ಒಂದಿಷ್ಟು ಮರಕ್ಕೆ ತೆಗೆದ್ಲಾಕಿ ಅಲ್ಲೊಂದು ನೋಡ್ತಾಳೆ, ಅಲ್ಲೊಂದು ಬಂಗಾರದ ಅಕ್ಕಿ ಕಾಳಿದ್ವು. ಅವಷ್ಟು ಆರಿಸ್ಕೊಂಡು ಬಂದು ತೋರಿಸಿದ್ಲು. ಅವನು ಸಾಮಾನ್ಯವಾದ ರಾಜ್ಕುಮಾರ ಅಲ್ಲ ನೋಡ್ರಿ, ನೀವೆಷ್ಟು ಹಾಕಿದ್ರಲ್ಲ ಅಷ್ಟು ಏನಾಗಿದ್ದಾವೆ, ಬಂಗಾರದ ಅಕ್ಕಿ ಕಾಳಾಗಿದ್ದಾವೆ. ಅವಾಗಂದ ಅಚ್ಚೇನ ಎಂಥ ಕೆಲಸ ಮಾಡಿದೆ ಎಂದ. ನಾನು ಜೋಳಿಗೆಗಿರೋ ಅಷ್ಟು ಹಾಕಿದ್ರೆ ಅಷ್ಟು ಬಂಗಾರದ್ದಾಗ್ತಿತ್ತು ಅಂತ. ಹಂಗೆ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟದ್ದು ಕೆಟ್ಟಿತ್ತನ ಬೇಡ, ಅದು ಮುಂದೆ ಕಟ್ಟಿಹುದು ಬುದ್ಧಿ ಸರ್ವಜ್ಞ ಅಂತಾನೆ. ಭಿಕ್ಷೆ ಎಂದವನಿಗೆ ಭಿಕ್ಷವನ್ನು ಇಕ್ಕಿದೊಡೆ, ಅಕ್ಷಯ ಪದವಿ ತನಗಕ್ಕೂ ಇಲ್ಲವನೇ ಭಿಕ್ಷುಕನೇ ತಾನಕ್ಕೂ ಸರ್ವಜ್ಞ ಅಂತಾನೆ. ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ತಮ್ಮೆಲ್ಲರ ಸಹಕಾರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಾವೊಂದು ಏನು ತಿಳ್ಕೊಳ್ಬೇಕು ಅಂದರೆ, ಈ ಜಗತ್ತೇನಿದೆ, ಈ ಜಗತ್ತಿನ ಇತಿಹಾಸವನ್ನು ತಗೊಂಡು ನೋಡ್ತಾ ಬಂದಾಗ ಇದು ಭಗವಂತನ ಸಾಮ್ರಾಜ್ಯ. ಇದು ಜಗತ್ತಿದು ಭಗವಂತನ ಸಾಮ್ರಾಜ್ಯ. ಇದರಲ್ಲಿ ನಮ್ಮ ಸಾಮ್ರಾಜ್ಯಗಳನ್ನು ಕಟ್ಕೊಂಡಿದ್ದೀವಿ. ಆದರೆ ಇತಿಹಾಸ ತೆಗೆದು ನೋಡಿದರೆ ಇಲ್ಲಿ ಶಾಶ್ವತವಾಗಿ ಉಳಿಯೋದು ಭಗವಂತನ ಸಾಮ್ರಾಜ್ಯ ಒಂದೇ. ನಾವು ಕಟ್ಕೊಂಡಿರೋ ಯಾವ ಸಾಮ್ರಾಜ್ಯಗಳು ಇಲ್ಲಿ ಶಾಶ್ವತವಾಗಿ ಉಳಿದಿಲ್ಲ. ನಾವೆಲ್ಲ ಹಿಂದಿಂದ ಎಂತೆಂಥವ್ರು ನೋಡ್ತಿದ್ದೀವಿ, ಅಲೆಕ್ಸಾಂಡರು, ನೆಪೋಲಿಯನ್ನು, ಬಬಿಲೋನಿಯಾ, ಸೀಸರು, ಇವೆಲ್ಲ ನಾವು ಇತಿಹಾಸವನ್ನು ಓದ್ತಿದ್ದೀವಿ. ಅವು ಎಂತೆಂಥ ಇಡೀ ಜಗತ್ತಿನ ಮುಕ್ಕಾಲು ಭಾಗ ಗೆದ್ದಂಥ ಸಾಮ್ರಾಟರು. ಆದರೆ ಅವ್ರು ಯಾವ ಸಾಮ್ರಾಜ್ಯಗಳು ಈಗೇನಾದರೂ ಉಳಿದಿದಾವೇನ್ರಿ? ಏನಾದ್ರು ಉಳಿದಿದಾವ? ಅವ್ರ ಹೆಸರು ಏನಾದರೂ ಉಳಿದಿದೆಯಾ? ಅವ್ರ ಫಾಲೋಯರ್ಸ್ ಏನಾದರೂ ಉಳಿದಿದಾರ ಈ ಜಗತ್ತಿನಲ್ಲಿ? ಇಲ್ಲ. ಯಾರಾದರೂ ಒಂಚೂರು ಹೆಸರು ಉಳಿದಿದ್ರೆ, ಅವ್ರ ಫಾಲೋಯರ್ಸ್ ಉಳಿದಿದ್ರೆ, ಯಾರ್ದಾದ್ರೂ ಹೆಸರು ಇವತ್ತು ಜಯಂತಿಗಳನ್ನ ಅವ್ರ ನಾಮಸ್ಮರಣೆಯನ್ನ ಮಾಡ್ತಾ ಇದ್ರೆ, ಯಾರೋ ದೇವರು ಧರ್ಮ ಸಲುವಾಗಿ ಬಡದಾಡಿದ್ದಾರೆ, ಅವ್ರ ಹೆಸರುಗಳು ಉಳಿದಿದೆ ವಿನಃ ಯಾವ ಸಾಮ್ರಾಟರ ಹೆಸರು ಉಳಿದಿಲ್ಲ, ಯಾವ ಅವ್ರ ಫಾಲೋಯರ್ಸು ಉಳಿದಿಲ್ಲ. ಹೌದಿಲ್ರಿ? ಇವತ್ತು ಯೇಸು ಕ್ರಿಸ್ತನ ಫಾಲೋಯರ್ಸ್ ಇದ್ದಾರೆ, ಮೊಹಮ್ಮದ್ ಪೈಗಂಬರನ ಹೆಸರು ಹೇಳುವಂತ ಆತನ ಫಾಲೋಯರ್ಸ್ ಇದ್ದಾರೆ, ಬಸವಾದಿ ಪ್ರಮತ್ತರ ಫಾಲೋಯರ್ಸ್ ಇದ್ದಾರೆ, ಬುದ್ಧನ ಫಾಲೋಯರ್ಸ್ ಇದ್ದಾರೆ, ಮಹಾವೀರನ ಫಾಲೋಯರ್ಸ್ ಇದ್ದಾರೆ. ಆದರೆ ಯಾವ ಅಲೆಕ್ಸಾಂಡರು, ನೆಪೋಲಿಯನ್ನು, ಸೀಸರು ಇವ್ಯಾವ ಫಾಲೋಯರ್ಸು ನಾವಿವತ್ತು ನೋಡೋದಿಲ್ಲ. ಹಾಗಾಗಿ ದೇವರು ಧರ್ಮ ನಮಗೊಂಚೂರು ಏನಾದರೂ ಶಾಂತಿ ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದು ಅಂದರೆ ಇದು ಮಾತ್ರ. ಹಾಗಾಗಿ ಒಂದಿಷ್ಟು ನಾವೆಲ್ಲ ಇವತ್ತು ಜಯಂತಿಗಳನ್ನು ಮಾಡ್ತೀವಿ. ಯಾರ್ದು? ಈಗ ಸುಮ್ಮನೆ ನಾನು ನಿಮಗೆ ಕೇಳ್ತೀನಿ, ನಿಮ್ಮ ಅಪ್ಪನ ಹೆಸರು ಗೊತ್ತು ಅಂತೀರ. ನಿಮ್ಮ ಅಜ್ಜನ ಹೆಸರು ಅದು ಗೊತ್ತು. ನಿಮ್ಮ ಮುತ್ತಜ್ಜನ ಹೆಸರು ಅದು ಗೊತ್ತು. ನಿಮ್ಮ ಮುತ್ತಜ್ಜನ ಅಪ್ಪನ ಹೆಸರು. ಒಂದು 2-3 ತಲೆಮಾರು ನಿಮ್ಮ ವಂಶದ ಕುಡಿ ಬಿಟ್ಟು ಹೋಗಿದ್ದಾರೆ, ಸಂಪತ್ತು ಬಿಟ್ಟು ಹೋಗಿದ್ದಾರೆ, ಎಲ್ಲ ಬಿಟ್ಟು ಹೋಗಿದ್ದಾರೆ. ಒಂದು 3 ತಲೆಮಾರು 4 ತಲೆಮಾರಿನ ನಿಮ್ಮ ವಂಶದವರನ್ನ ಹೆಸರನ್ನ ಕೇಳಿದರೆ ನಮಗೆ ಗೊತ್ತಿಲ್ಲ. ಹೌದಾ? ಬುದ್ಧನ ಹೆಸರು ಗೊತ್ತಾ? ಮಹಾವೀರನ ಹೆಸರು ಗೊತ್ತಾ? ಬಸವಣ್ಣನ ಹೆಸರು ಗೊತ್ತಾ? ಅವ್ರು ನಿಮ್ಮ ವಂಶದವರೇ ಅಲ್ಲ, ಅವ್ರ ಹೆಸರು ಯಾಕೆ ಗೊತ್ತು ನಿಮಗೆ? ಆಮೇಲೆ 1000-2000 ವರ್ಷಗಳಿಂದ ಹೋಗಿದ್ದಾರೆ, ಅವ್ರ ಹೆಸರು ಯಾಕೆ ನಮಗೆ ಗೊತ್ತು? ನಿಮ್ಮ ಮನೆತನದಲ್ಲಿ ಒಂದು 3 ತಲೆಮಾರಿನ ಹಿಂದಿನವರ ಹೆಸರು ಯಾಕೆ ಗೊತ್ತಿಲ್ಲ ನಮಗೆ? ಯಾಕೆ ಗೊತ್ತಿಲ್ರಿ? ಯಾಕೆ ಗೊತ್ತಿಲ್ಲ ಅಂದ್ರೆ, ನಿಮ್ಮ ಮುತ್ತಜ್ಜ ಬದುಕಿದ್ದು ಮುತ್ತಜ್ಜಿ ಸಲುವಾಗಿ, ಅಜ್ಜ ಬದುಕಿದ್ದು ಅಜ್ಜಿ ಸಲುವಾಗಿ, ಅಪ್ಪ ಬದುಕಿದ್ದು ಅವನ ಸಲುವಾಗಿ. ಅದಕ್ಕೆ ನಾವು ಯಾರೋ ಅವ್ರ ಹೆಸರನ್ನ ನೆನಪಿಟ್ಕೊಂಡಿಲ್ಲ. ಬಸವಣ್ಣ 12ನೇ ಶತಮಾನದಲ್ಲಿ ಒಂದು 8 ವರ್ಷದ 9 ವರ್ಷದ ಬಾಲಕ ಬಸವಣ್ಣ, ನಿಮ್ಮ ಹಾಗೆ ಹುಟ್ಟಿದವರು ಅವರು ಕೂಡ. ಆ ಚಿಕ್ಕ ವಯಸ್ಸಿಗೆ ಎಂಥ ಬಸವಣ್ಣನ ಒಂದು ಇದು ಅಂತ ಹೇಳಿದ್ರೆ, ಅರೆ ನನಗೆ ಕೊಡುವಂಥ ಜನಿವಾರ ನನ್ನ ಅಕ್ಕನಿಗೆ ಹಾಕಿಲ್ಲ, ನನ್ನ ತಂಗಿಗೆ ಹಾಕಿಲ್ಲ, ನನ್ನ ತಾಯಿಗೆ ಹಾಕಿಲ್ಲ, ನನಗೆ ಕೊಡುವಂಥ ಶಿಕ್ಷಣ ಮಾದಾರ ಚೆನ್ನಯ್ಯನಿಗೆ ಹಾಕಿಲ್ಲ, ಡೋಹಾರ ಕಕ್ಕಯ್ಯನಿಗೆ ಹಾಕಿಲ್ಲ. ಅಂದರೆ ನಾವೆಲ್ಲರೂ ನಮಗೇನಾದ್ರು ಸಿಕ್ತಿತ್ತು ಅಂದ್ರೆ ಮೊದಲು ಗಬಕ್ಕನ್ನು ತೆಗೆದು ನಮಗಷ್ಟೇ ಸಿಕ್ಕರು ಸಾಕು ಅಂತ ವಿಚಾರಧಾರೆ ನಮ್ಮದು. ಆದರೆ ಮಹಾತ್ಮರು ಅಲ್ಪಾತ್ಮರು ಏನು ವ್ಯತ್ಯಾಸ ಅಂದರೆ, ನನ್ನ ಮನೆಯಲ್ಲಿ ನನ್ನ ಗಂಡ ಮಕ್ಕಳಿಗೆ, ನನ್ನ ಹೆಂಡತಿ ಮಕ್ಕಳಿಗೆ ಮಾತ್ರ ನೋವಾದಾಗ ಮಾತ್ರ ನನಗೆ ನೋವಾಗ್ತದೆ, ಅಕ್ಕಪಕ್ಕ ಯಾರಿಗೆ ನೋವಾದರೂ ನನಗೆ ನೋವಾಗಲಿಲ್ಲ ಅಂದ್ರೆ ನಾವು ಅಲ್ಪಾತ್ಮರು.
ನನಗಾದ ನೋವು, ನಮ್ಮ ಮನೆಯಲ್ಲಾದವರ ನೋವು ನನಗೇನಾಗ್ತದೆ, ಅಕ್ಕಪಕ್ಕ ಯಾರಿಗೇ ನೋವಾದರೆ ಆ ನೋವು ನಮಗಾಯಿತು ಅಂದರೆ ಅವರು ಮಹಾತ್ಮರು. ಇಷ್ಟೇ ವ್ಯತ್ಯಾಸ, ಅಲ್ಪಾತ್ಮರು ಮಹಾತ್ಮರು. ಇವತ್ತು ಯಾರನ್ನ ನೆನ್ಪು ಮಾಡ್ಕೊಳ್ತೀವಿ ನಾವು, ಯಾರ ಜಯಂತಿಗಳನ್ನು ಮಾಡ್ತೀವಿ? ಸಮಾಜಕ್ಕಾಗಿ. ಬಸವಣ್ಣನವರ ಸಣ್ಣ ವಯಸ್ಸಿನ ಹುಟ್ಟಿದ್ದೇ ಬ್ರಾಹ್ಮಣರಲ್ಲಿ, ಅವರಿಗೆ ಭೂಸುರರು ಅಂತ ಕರೀತಾ ಇದ್ರು. ಈ ದೇಶದಲ್ಲಿ ಏನು ಸೌಲಭ್ಯ ಸಿಗ್ತಾ ಇತ್ತು ಎಲ್ಲರಿಗಿಂತ ಮೊದಲು ಯಾರಿಗೆ ಸಿಕ್ತಿತ್ತು? ಅವರಿಗೆ ಸಿಗ್ತಾ ಇತ್ತು. ತನಗೆ ಸಿಕ್ಕರೆ ಸಾಲದು, ತನಗೆ ಸಿಗುವಂಥದ್ದು ಈ ಜಗತ್ತಿನ ಅತೀ ಕಟ್ಟ ಕಡೆ ಮನುಷ್ಯ ಅಂತ ಕರೆಸ್ಕೊಳ್ಳೋನಿಗೂ ಸಿಗಬೇಕು ಅನ್ನುವಂಥ ಹೋರಾಟ ಇದೆಯಲ್ಲ. ಇಲ್ಲಿ ಅಂಬೇಡ್ಕರ್ದು ಹೋರಾಟ ಇದೆ, ಬಸವಣ್ಣನದು ಹೋರಾಟ ಇದೆ. ಬಸವಣ್ಣನಿಗೆ ಎಲ್ಲ ಸಿಕ್ತಿತ್ತು, ನನಗೆ ಸಿಗೋದು ಎಲ್ಲರಿಗೂ ಸಿಗಬೇಕು. ಅಂಬೇಡ್ಕರ್ಗೆ ಸಿಕ್ತಿರ್ಲಿಲ್ಲ, ಅದು ಎಲ್ಲರಿಗೂ ಸಿಗಬೇಕು ಅಂತ ಅವ್ರ ಹೋರಾಟ. ಎರಡಕ್ಕೂ ಸ್ವಲ್ಪ ವ್ಯತ್ಯಾಸವನ್ನ ನಾವು ನೋಡ್ತೇವೆ. ಎಲ್ಲ ಸಿಕ್ತಿತ್ತಲ್ಲ ಬಸವಣ್ಣನಿಗೆ, ಆದರೂ ಕೂಡ ಅವರು ಸಣ್ಣ ವಯಸ್ಸಿಗೆ ಮನೆಯನ್ನು ಬಿಡುವಂಥ ಪ್ರಸಂಗ ಬರ್ತದೆ. ನಂತರ ಅವರು ಕಲ್ಯಾಣಕ್ಕೆ ಬರ್ತಾರೆ. ಕಲ್ಯಾಣಕ್ಕೆ ಬಂದ ಮೇಲೆ ಈ ಸಮಾಜದಲ್ಲಿರ್ತಕ್ಕಂಥ ಅನೇಕ ರೀತಿಯ ತಾರತಮ್ಯಗಳು, ಭೇದ ಭಾವಗಳು, ನೆಲದಲ್ಲಿ ಸ್ಪೃಶ್ಯತೆ. ನಮ್ಮೂರು ಈ ಕೊಪ್ಪಳ ನೆಲ ಅಂದ್ರೆ ಕೀಳು, ಕಾಶಿ ಕೇದಾರ ಗೋಕರ್ಣ ನೆಲ ಅಂದ್ರೆ ಶ್ರೇಷ್ಠ ಅಂತ. ಇಲ್ಲೆಲ್ಲ ಪಾಪ ಮಾಡೋದು, ಇಲ್ಲಿ ಮೋಸ ಮಾಡೋದು, ಇಲ್ಲಿ ವಂಚನೆ ಮಾಡೋದು, ಈ ಪಾಪ ಕಳ್ಕೊಳಕ್ಕೆ ಎಲ್ಲಿಗೆ ಹೋಗೋದು? ಎಲ್ಲಿಗೆ ಹೋಗುದ್ರಿ? ಕಾಶಿಗೆ ಹೋಗೋದು. ನೀವೇನ ಇಲ್ಲಿ ಪಾಪ ಮಾಡಿದವ್ರು ಕಾಶಿಗೆ ಹೋಗ್ತೀರಿ, ಕಾಶಿಯಲ್ಲಿ ಪಾಪ ಮಾಡಿದವ್ರು ಎಲ್ಲಿಗೆ ಹೋಗ್ಬೇಕು? ಕೊಪ್ಪಳಕ್ಕೆ ಬರ್ಬೇಕಾ? ಒಬ್ಬರ ಮನವ ನೋಯಿಸಿ ಒಬ್ಬರ ಮನವ ಘಾತವ ಮಾಡಿ ಗಂಗೆಯಲ್ಲಿ ಮುಳುಗಿದೊಡೇನಾಗುವುದಯ್ಯ. ಒಬ್ಬರ ಮನವ ನೋಯಿಸದವನೇ, ಒಬ್ಬರ ಮನವ ಘಾತವನ್ನು ಮಾಡದವನೇ ಪರಮ ಪಾವನ. ಇಲ್ಲಿ ನೀರಿನಲ್ಲಿ ಮೀಪರೆ ಪೋಪರೆ ಪಾಪವೇನದು ಕೆಸರೆ, ಮೀಪರೆ ಮೈ ಮಲ ಪೋಪದಲ್ಲದೆ ಪಾಪ ಲೇಪವಾಗಿಪ್ಪುದು ಸರ್ವಜ್ಞ ಅಂದ. ಸರ್ವಜ್ಞ ಕೇಳ್ತಾನೆ, ನೀರಿನಲ್ಲಿ ಮುಳುಗಿದ್ರೆ ಪಾಪ ಹೋಗ್ಲಿಕ್ಕೆ ಅದೇನು ಮೈ ಮೇಲೆ ಅಂಟಿರೋ ಕೆಸರೇನು ಅಂತ ಕೇಳ್ತಾನೆ. ನೀವು ನೀರಿನಲ್ಲಿ ಮುಳುಗಿದ್ರೆ ಏನು ಹೋಗ್ತದೆ? ಏನು ಹೋಗ್ತದ್ರಿ? ಮೈ ಮೇಲಿನ ಹೊಲಸು ಹೋಗ್ತದೆ. ನೀವು ಮಾಡಿರೋ ಪಾಪ ಮೈ ಮೇಲೆ ಏನಾರು ಅಂಟ್ಕೊಂಡಿರ್ತದೆ? ನಿತ್ಯ ನೀರಲ್ಲಿ ಮುಳುಗಿದೊಡೆ ಹತ್ತಿದೊಡೆ ಸ್ವರ್ಗಕ್ಕೆ, ಎತ್ತಿ ಜನ್ಮವನ್ನು ಜಲದೊಳಿಪ್ಪ ಕಪ್ಪೆ ಮೀನು ಹೊತ್ತದಕ್ಕೆಂದ ಸರ್ವಜ್ಞ ಅಂದ. ನೀವು ಯಾವತ್ತ ಹೋಗೊಂದ್ಸತಿ ಮುಳುಗ್ತೀರಿ, ನೀರಿನಲ್ಲಿ ಮುಳುಗಿದ್ರೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ ಅನ್ನೋದಾದ್ರೆ ಬಹುಶಃ ಸ್ವರ್ಗದಲ್ಲಿ ಕಪ್ಪೆ, ಮೀನು, ಮೊಸಳೆ, ತಿಮಿಂಗ್ಳು ಇವೇ ಜಾಸ್ತಿ ಇರ್ಬೇಕಂತ ನಾವು. ಯಾಕ್ರಿ? ನೀವು ಯಾವತ್ತರ ಒಂದಿನ ಹೋಗಿ ಮುಳುಗೋರು, ಅವು ಅಲ್ಲೇ ಹುಟ್ಟುತ್ತವೆ, ಅಲ್ಲೇ ಬೆಳಿತವೆ, ಅಲ್ಲೇ ಸಾಯ್ತವೆ. ಒಂದು ಊರಿನಲ್ಲಿ ಒಬ್ಬ ಮಂಗಮ್ಮಜ್ಜಿ ಅಂತಿದ್ಲು. ಆಕೆ ಏನ್ ಮಾಡ್ತಿದ್ಲು ಅಂದ್ರೆ ಮನೆಗೆ ಏನೋ ಹುಡುಕ್ತಿದ್ಲು. ಪಕ್ಕದ ಮನೆ ಒಬ್ಬ ಅಜ್ಜಿ ಹುಡುಗಿ ಬಂದು ಕೇಳಿದ್ಲು, ಅಜ್ಜಿ ಏನ್ ಹುಡುಕ್ತಾ ಇದ್ದಿ? ನಾನು ಸೀರೆ ಹರಿದಿತ್ತು, ಹೊಲಿಬೇಕಾಗಿತ್ತು, ಸೂಜಿ ಹುಡುಕ್ತಾ ಇದ್ದೀನಿ. ಪಕ್ಕದ ಮನೆ ಹುಡುಗಿ ಏನ್ ಹೇಳಿದ್ಲು, ಅಜ್ಜಿ ಹಿಂಗ್ ಕತ್ಲಲ್ಲಿ ಹುಡುಕಿರ್ ಸಿಕ್ಕಲ್ಲ, ಬೆಳಕಾಗ ಹುಡುಕು ಅಂತ ಹೇಳಿದ್ಲು. ಈ ಮುದುಕಿ ಏನ್ ಮಾಡಿದ್ದೆ, ಮುನ್ಸಿಪಾಲ್ಟಿ ಅವ್ರು ಬೀದಿ ಲೈಟ್ ಹಾಕಿದ್ರಲ್ಲ, ಅದ್ರ ಕೆಳಗೆ ಬಂದು ಹುಡುಕಕ್ ಶುರು ಮಾಡಿದ್ಲು. ಯಾರೋ ಒಬ್ಬ ತರುಣ ಹೋಗ್ತಿದ್ದ, ಪಾಪ ವಯಸ್ಸಾಗಿದೆ ಮುದುಕಿ, ಏನೋ ಕಳ್ಕೊಂಡಂಗೆ ಕಾಣ್ತದೆ, ಏನೋ ಹುಡುಕ್ತಾ ಇದೆ ಅಂತೇಳಿ ನಾನು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಸಾಕಂತೇಳಿ ಹತ್ರ ಬಂದು, ಅಜ್ಜಿ ಏನ್ ಕಳ್ಕೊಂಡಿ? ಯಪ್ಪ ಸೂಜಿ ಕಳ್ಕೊಂಡಿನಿ. ಎಲ್ಲಿ ಕಳ್ಕೊಂಡಿ? ನಮ್ಮ ಮನೆಯಾಗ ಕಳ್ಕೊಂಡಿನಿ. ಮತ್ ನಿಮ್ ಮನೆಯಾಗ ಕಳ್ಕೊಂಡ್ರೆ ಇಲ್ಲಿ ಯಾಕೆ ಹುಡುಕ್ತಾ ಇದ್ದಿ? ನಮ್ಮ ಮನೆ ಪಕ್ಕದವಳು ಹೇಳಿದ್ಲು ಕತ್ಲಾಗ ಹುಡುಕಿದ್ರೆ ಸಿಕ್ಕಲ್ಲ, ಬೆಳಕಲ್ಲಿ ಹುಡುಕು ಅಂತ. ನಮ್ಮ ಮನೆಯಲ್ಲಿ ಕತ್ಲಿದೆ, ಅದಕ್ಕಿಲ್ಲಿ. ಆ ಮುದುಕಿಗೆ ಏನಂತೀವಿ ನಾವು? ಎಷ್ಟು ಅಜ್ಞಾನ ಇದ್ದಾಳೆ, ಎಷ್ಟು ಹುಚ್ಚಿದ್ದಾಳೆ ಅಂತೀವಿ. ನಾವು ಇದ್ದ ಜಾಗದಲ್ಲಿ ಪಾಪ ಮಾಡಿರ್ತೀವಿ, ಅನ್ಯಾಯ ಮಾಡಿರ್ತೀವಿ, ಮೋಸ ಮಾಡಿರ್ತೀವಿ, ವಂಚನೆಯನ್ನ ಮಾಡಿರ್ತೀವಿ. ಅಲ್ಲಿ ನೀವು ಯಾರಿಗೆ ಮನಸ್ಸಿಗೆ ಘಾತ ಮಾಡಿದಿರಿ, ಯಾರಿಗೆ ನೋವು ಕೊಟ್ಟಿದಿರಿ, ಅವರಲ್ಲಿ ಹೋಗಿ ಒಂದಿಷ್ಟು ಪಶ್ಚಾತ್ತಾಪದಿಂದ ಕ್ಷಮೆ ಕೇಳೋದು ಬಿಟ್ಟು, ಯಾರೋ ಪುಣ್ಯಾತ್ಮರು ಹಣ ಇದ್ದವರು ದೇವಸ್ಥಾನಗಳು ಕಟ್ಟಿದ್ದಾರೆ ಅಂತೇಳಿ ಇಲ್ಲಿ ಪಾಪ ಮಾಡಿ ಇಲ್ಲಿ ಅಲ್ಲಿಗೆ ಹೋಗ್ತೀವಿ ಹುಡ್ಕೊಂಡು. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಎನ್ನ ಶಿರವೇ ಹೊನ್ನ ಕಳಸವಯ್ಯ ಅಂತ ಹೇಳಿದ್ರು. ಹಾಗಾಗಿ ಇಲ್ಲಿ ನೆಲದಲ್ಲಿರ್ತಕ್ಕಂಥ ಭೇದ ಭಾವ, ಅವಯವಗಳಲ್ಲಿರ್ತಕ್ಕಂಥ ಭೇದ ಭಾವ, ಕಾಲದಲ್ಲಿ ಮಾನವರಲ್ಲಿ ಎಂಥ ಒಂದು ಬಸವಣ್ಣನ ಇದು ಅಂತ ಹೇಳಿದ್ರೆ, ಬಹುಶಃ ಈ ಜಗತ್ತಿನಲ್ಲಿ ಯಾರಾದರೂ ಕೆಳಜಾತಿಯಲ್ಲಿ ಹುಟ್ಟಿದಾಗ ನೀ ಯಾವ ಜಾತಿಯಲ್ಲಿ ಹುಟ್ಟಿದೀಯ ಅಂತ ಕೇಳಿದ್ರೆ, ನಾ ಇಂತಹ ಜಾತಿಯಲ್ಲಿ ಹುಟ್ಟಿದೀನಿ ಅಂತ ಹೇಳ್ಕೊಳಕ್ ಒಂಚೂರು ನಾವು ಜಿಗುಪ್ಸೆ ಪಟ್ಟು ಅದನ್ನ ಹೇಳ್ಕೊಳಕ್ ಹಿಂದೆ ಮುಂದೆ ನೋಡ್ತೀವೇನೋ. ನಾನು ಮೇಲ್ಜಾತಿಯಲ್ಲಿ ಹುಟ್ಟಿದಕ್ಕೆ ಜಿಗುಪ್ಸೆ ಪಟ್ಟಂತ ವ್ಯಕ್ತಿ ಈ ಜಗತ್ತಿನಲ್ಲಿ ಯಾರಾದ್ರೂ ಇದ್ರೆ ಅದು ಬಸವಣ್ಣ. ಆಮೇಲೆ ನಾನು ಆರವನೆಂದರ ಕೂಡಲ ಸಂಗಯ್ಯ ನಗುವ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಬಪ್ಪನೋಡು. ಕೆಲವರೆಲ್ಲ ಕೇಳಿದ್ರು, ಮತ್ತೆ ನೀ ಯಾರಿಗೆ ಹುಟ್ಟಿದಿ, ಏನ್ ಮಾತಾಡ್ತಿ ಬಸವಣ್ಣ ಅಂತ ಹೇಳಿದಾಗ ಬಸವಣ್ಣವ್ರು ಹೇಳ್ತಾರೆ, ಮಾದಾರ ಚೆನ್ನಯ್ಯನ ಮನೆಯ ದಾಸಿಯ ಮಗ, ಡೋಹಾರ ಕಕ್ಕಯ್ಯನ ಮನೆಯ ದಾಸಿಯ ಮಗಳು. ಅವರಿಬ್ಬರು ಬೆರಣಿಗೆ ಹೋಗಿ ಸಂಗಮ ಮಾಡಿದರು, ಅವರಿಗೆ ಹುಟ್ಟಿದ ಮಗ. ನೋಡ್ ನಾ ಏನ್ ಮಾಡ್ಕೊಡೋರು ನೀವು.
ಕೆಲವರೆಲ್ಲ ಬಂದು ಕೇಳಿದ್ರು, ನಮ್ಮದು ಭಾರದ್ವಾಜ ಗೋತ್ರ, ನಮ್ಮದು ವಿಶ್ವಾಮಿತ್ರ ಗೋತ್ರ ಇವೆಲ್ಲ ಹೇಳ್ತಾರೆ. ಹಂಗಾರೆ ನಮಗೆ ಏನು ಹೆಮ್ಮೆಯಿಂದ ಹೇಳ್ಕೊತಾನೆ ಬಸವಣ್ಣ ಅಂದರೆ, ನಮ್ಮದು ಮಾದಾರ ಚೆನ್ನಯ್ಯನ ಗೋತ್ರ, ಡೋಹಾರ ಕಕ್ಕಯ್ಯನ ಗೋತ್ರ, ಒಕ್ಕಲಿಗ ಮುದ್ದಣ್ಣನ ಗೋತ್ರ ಅಂತ ಒಂದು ಅಂದರೆ ಕೆಳವರ್ಗಕ್ಕೆ ಒಂದು ಘನತೆಯ ಬದುಕನ್ನು ಕೊಟ್ಕೊಟ್ಟವ್ರು ಯಾರು ಅಂತ ಹೇಳಿದ್ರೆ, ಒಂದು ಆತ್ಮವಿಶ್ವಾಸದ ಬದುಕನ್ನು ಕಟ್ಕೊಟ್ಟವ್ರು ಯಾರು ಅಂತ ಹೇಳಿದ್ರೆ ಬಸವಣ್ಣನವರು. ಹಾಗಾಗಿ ನಾವು ಬಸವಣ್ಣನ ಅರ್ಥ ಮಾಡ್ಕೊಂಡಿಲ್ಲ. ಒಬ್ಬ ವ್ಯಕ್ತಿ ಬಸವಣ್ಣನ ಒಂದು ಕ್ರಾಂತಿ ಏನಿದೆ ಯಾವುದೇ ಒಂದು ರಂಗಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಒಬ್ಬ ಮನುಷ್ಯ ಪರಿಪೂರ್ಣನಾಗ್ಲಿಕ್ಕೆ, ಅವನ ಸರ್ವಾಂಗ ಪರಿಪೂರ್ಣನಾಗ್ಲಿಕ್ಕೆ ಏನು ಬೇಕೋ ಬಸವಣ್ಣ ಎಲ್ಲ. ಇವತ್ತೇನು ನೀವು ಪ್ರಗತಿಪರ ಚಿಂತಕರು ಅಂತ ಪ್ರಗತಿಪರ ವಿಚಾರಗಳನ್ನ ಮಾತಾಡ್ತೀರಿ, ಈ ಎಲ್ಲ ಮಾತುಗಳು 12ನೇ ಶತಮಾನದಲ್ಲೇ ಬಸವಣ್ಣವ್ರು ಮಾತಾಡಿದ್ರು. ಆ ಮಾತುಗಳನ್ನು ಇವತ್ತಿನ್ನೂ ನಾವು ಪುನರುಚ್ಚಾರ ಮಾಡ್ತಾ ಇದ್ದೀವಿ ವಿನಃ ನಾವ್ಯಾರು ಇನ್ನೂ ಅವ್ರಕ್ಕಿಂತ ಮುಂದೋಗ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅಂತ ಒಬ್ಬ ಮಹಾನ್ ಪುರುಷ ಯಾರು ಅಂತ ಹೇಳಿದ್ರೆ ಬಸವಣ್ಣನವರು. ಹಾಗಾಗಿ ಒಂದಿಷ್ಟು ಪ್ರವಚನ ಅನ್ನೋದು ನಮ್ಮ ಗುರುಗಳು ಯಾವಾಗಲೂ ಹೇಳ್ತಿದ್ರು, ಪ್ರವಚನ ಅನ್ನೋದು ಒಂದು ಯೋಗ ಅಂತ ಹೇಳೋರು. ನೀವು ಅನೇಕ ಏನು ಯೋಗಗಳಿದಾವಲ್ಲ, ಯಾಕೆಂದ್ರೆ ನೀವು ಯಾವುದೇ ಒಂದು ಧ್ಯಾನಕ್ಕೋ ಪೂಜೆಗೋ ಕೂತ್ಕೊಂಡ್ರೆ ನಿಮ್ಮ 5 ನಿಮಿಷ 10 ನಿಮಿಷ ಮನಸ್ಸನ್ನ ನಿಯಂತ್ರಣದ ಇಟ್ಕೊಳ್ಳೋದು ಬಹಳ ಕಷ್ಟ. ಆದ್ರೆ ಈ ಪ್ರವಚನ ಯೋಗ ಏನಿದೆ ಅಲ್ಲ, ಹೇಳೋರ ಮನಸ್ಸು 1 ತಾಸು ನಿಯಂತ್ರಣದಲ್ಲಿರ್ತದೆ, ಕೇಳೋರ ಮನಸ್ಸು 1 ತಾಸು ನಿಯಂತ್ರಣದಲ್ಲಿರ್ತದೆ. 1 ತಾಸು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದೇನು ಸಾಮಾನ್ಯವಾಗಿರ್ತಕ್ಕಂಥ ಕೆಲಸ ಅಲ್ಲ. ಹಾಗಾಗಿ ತಾವೆಲ್ಲರೂ ಕೂಡ ಪ್ರತಿನಿತ್ಯ, ಯಾಕೆಂದ್ರೆ ಇವತ್ತು ಬಸವ ಸೇವಾ ಸಮಿತಿ ಹುಡುಗರು ಬಹಳ ಉತ್ಸಾಹದಿಂದ ಪ್ರತಿ ವರ್ಷ ನೋಡ್ತೀವಿ ನಾವು 10 ವರ್ಷಗಳ ಒಂದು ಯಶಸ್ವಿ, ಆದ್ರೆ ತಮ್ಮೆಲ್ಲರ ಸಹಕಾರದಿಂದನೇ ಇವತ್ತು ಯಶಸ್ವಿಯಾಗಿ ಪೂರೈಸಿದರೆ. ಮುಂದಿನ ದಿನಗಳಲ್ಲೂ ಕೂಡ ಇದು ಹೀಗೆ ತಾವೆಲ್ಲರೂ ಕೂಡ ಸಹಕಾರವನ್ನು ಕೊಟ್ಟು ತಾವೆಲ್ಲರೂ ಪ್ರವಚನಗಳು ಹೇಳೋದು ಕೇಳೋದು ಏನಿದೆ ಇದೆಲ್ಲ ಒಂಥರ ಕಿಲೋಮೀಟರ್ ಕಲ್ಲಿದ್ದಂಗೆ, ನಮಗೆ ದಾರಿಯನ್ನ ತೋರಿಸ್ಕೊಡ್ತಕ್ಕಂಥ ಮಾರ್ಗಗಳು. ಆದ್ರೆ ಅವೇ ಅಂತಿಮ ಗುರಿ ಏನಲ್ಲ. ಈಗ ನೀವು ಇಲ್ಲಿಂದ ಬೆಳಗಾಂ ಹೊರಟಿದ್ರಿ ಅಂದ್ರೆ ಬೆಳಗಾಂ ಇಷ್ಟು ಕಿಲೋಮೀಟರ್ ಅಂತ ಕಲ್ಲು ಹಾಕಿರ್ತಾರೆ. ಕಿಲೋಮೀಟರ್ ಕಲ್ಲು ಮುಂದೆ ಕುಂತು ಬಿಟ್ರೆ ನಮಗೆ ಬೆಳಗಾಮು ಸಿಗೋದಿಲ್ಲ. ನಾವೇನ್ ಮಾಡ್ಬೇಕಾಗ್ತದೆ, ಹೋಗ್ಬೇಕಾಗ್ತದೆ. ಹಂಗೆ ಪ್ರವಚನಗಳೇ 1 ಕಿಲೋಮೀಟರ್ ಕಲ್ಲಿದ್ದಂಗೆ ದಾರಿಯನ್ನ ತೋರಿಸ್ತವೆ. ಆದ್ರೆ ಸಾಗಬೇಕಾದವ್ರು ಯಾರು? ನಾವು. ಒಂದಿಷ್ಟು ಶರಣರ ಚಿಂತನೆಗಳು, ಅವರ ವಚನಗಳೇನಿದಾವಲ್ಲ, ಇವು ಕೇವಲ ಜನಪರ ಕಾಳಜಿಯಿಂದ ಉಟ್ಕೊಂಡಂತ ವಚನಗಳು. ಯಾರನ್ನಾದರೂ ಓಲೈಸ್ಲಿಕ್ಕೆ, ರಾಜರನ್ನ ಮೆಚ್ಚಿಸ್ಲಿಕ್ಕೋ ಅಥವಾ ಪಂಡಿತರ ಪಾಮರಗಳನ್ನ ಮೆಚ್ಚಿಸ್ಲಿಕ್ಕೆ ಹುಟ್ಟುಕೊಂಡಂತವಲ್ಲ ಇವು ವಚನಗಳು. ಯಾಕೆಂದ್ರೆ ಬಸವಣ್ಣರ ವಚನಗಳು ಇವೆಲ್ಲ ಬರೋದಕ್ಕಿಂತ ಪೂರ್ವದಲ್ಲಿ ಇಲ್ಲಿ ಸಾಹಿತ್ಯ ಎಂಥದಿತ್ತು ಅಂತ ಹೇಳಿದ್ರೆ, ಕೆಲವು ಕೈ ತೊಳೆದು ಮುಟ್ಟುವಂತ ಮಡಿವಂತ ಸಾಹಿತ್ಯ ಇತ್ತು, ಇನ್ನು ಮುಟ್ಟಿ ಕೈ ತೊಳೆಯುವಂತ ಅಶ್ಲೀಲ ಸಾಹಿತ್ಯ ಇತ್ತು. ಆದ್ರೆ ವಚನಗಳು ಅಂದ್ರೆ ಕೈ ತೊಳೆದು ಮುಟ್ಟುವಂತ ಮಡಿವಂತ ಸಾಹಿತ್ಯನೂ ಆಗದೆ, ಮುಟ್ಟಿ ಕೈ ತೊಳೆಯುವಂತ ಅಶ್ಲೀಲ ಸಾಹಿತ್ಯನೂ ಆಗದೆ, ಜನಸಾಮಾನ್ಯರ ಹೃದಯದ ಮೈಲಿಗೆಯನ್ನು ತೊಳಿತಕ್ಕಂಥ ದಾರ್ಶನಿಕ ದೇವಗಂಗೆ ಯಾವುದು ಅಂತ ಹೇಳಿದ್ರೆ ವಚನಗಳು. ಇದರಲ್ಲಿ ಸತ್ವ ಇದೆ, ಜೀವಸತ್ವ ಇದೆ, ಆರೋಗ್ಯದ ಎಲ್ಲ ನಿಮಗೇನು ಪರಿಪೂರ್ಣರಾಗಬೇಕು ಅವೆಲ್ಲವೂ ಕೂಡ ವಚನಗಳಲ್ಲಿ ಇದೆ. ವಚನಗಳಿಗೆ ಶತಮಾನದಿಂದಲೂ ಕೂಡ ಕಲ್ಲೊಗಿತಾ ಬಂದರೆ. ಕಾರಣ ಏನಂದ್ರೆ, ಇಲ್ಲೊಂದು ಮಾವಿನ ಗಿಡ ಇದೆ, ಮಾವಿನ ಗಿಡದ ತುಂಬಾ ಒಳ್ಳೆ ರಸಭರಿತ ಮಾವಿನ ಹಣ್ಣುಗಳನ್ನು ಬಿಟ್ಟಿದ್ದಾರೆ. ಈ ಕಡೆ ಒಂದು ಜಾಲಿ ಮರ ಇದೆ. ನೀವೆಲ್ಲರೂ ಯಾರು ಬಂದ್ರೆ ಕಲ್ಲು ಯಾವ ಗಿಡಕ್ಕೆ ಹೋಗಿತಾರೆ? ಯಾವ ಗಿಡಕ್ಕೆ ಹೋಗಿದ್ದಾರೆ? ಜಾಲಿ ಗಿಡಕ್ಕೆ ಯಾಕೆ ಹೋಗಿಲ್ಲ? ಅದು ಅಂತ ಪೂರ್ಣ ಹಣ್ಣುಗಳನ್ನ ಬಿಟ್ಟ ತಪ್ಪಿಗೆ ಅದು ಕಲ್ಲು ಒಡಿಸ್ಕೊಳ್ಳುವಂಥ ಕೆಲಸ. ಹಾಗೆ ವಚನಗಳಿಗೆ 12ನೇ ಶತಮಾನದಿಂದಲೂ ಕೂಡ ಕಲ್ಲೊಗೆಯುವಂಥ ಕೆಲಸ ಈಗಲೂ ನಡೀತಾ ಇದೆ, ಇಂದೂ ನಡೆದಿದೆ. ಅದ್ರ ತಾವೆಲ್ಲರೂ ಕೂಡ ಎಚ್ಚೆತ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಈ ಒಂದು ಅಮುಗೆ ರಾಯಮ್ಮ ಒಂದು ವಚನ ಹೇಳ್ತಾಳೆ, ಮುಂಡದಲ್ಲಿ ತಿರುಗುವವರು ಕೋಟ್ಯಾನು ಕೋಟಿ, ತಲೆಯಲ್ಲಿ ತಿರುಗುವವರನ್ನು ಒಬ್ಬರನ್ನು ಕಾಣೆನಯ್ಯ. ಅಂಗದಲ್ಲಿಪ್ಪ ಮಲಿನವ ಕಳೆವರು ಕೋಟ್ಯಾನು ಕೋಟಿ, ಮನದಲ್ಲಿಪ್ಪ ಮಲಿನವ ಕಳೆವರನ್ನು ಒಬ್ಬರನ್ನು ಕಾಣೆನಯ್ಯ ಅಮುಗೇಶ್ವರ ಅಂತ. ಈ ಜಗತ್ನಲ್ಲಿ ತಲೆ ಮೇಲ್ಗಡೆ ತಿರುಗ್ತಕ್ಕಂಥವ್ರು ಕೋಟ್ಯಾಂತರ ಜನ ಇದ್ದಾರೆ, ಆದ್ರೆ ತಲೆ ಒಳಗಡೆ ತಿರುಗ್ತಕ್ಕಂಥವ್ರು ಒಬ್ರು ಇಲ್ಲ. ಹಾಗೆ ಅಂಗದಲ್ಲಿಪ್ಪ ಮಲಿನವ ಕಳೆವರು ಕೋಟ್ಯಾನು ಕೋಟಿ. ನೀವು ಪ್ರತಿನಿತ್ಯ ಟಿವಿಯಲ್ಲಿ ನೋಡ್ತೀರಿ, 5 ನಿಮಿಷಕ್ಕೂ ಅಡ್ವರ್ಟೈಸ್ ಬರ್ತವೆ. ಎದುರು ಅಡ್ವರ್ಟೈಸ್ ಬರ್ತವ್ರಿ? ಎದುರದ್ದು ನಿಮ್ಮ ಮೈ ಮೇಲಿನ ಕೊಳೆ ತೆಗೆಯುವಂತ ಸೋಪು ಶಾಂಪುಗಳ ಅಡ್ವರ್ಟೈಸ್ ಇರ್ತದೆ ವಿನಃ ಮನಸ್ಸಿನ ಮೈಲಿಗೆಯನ್ನ ಕಳಿತಕ್ಕಂಥ ಯಾವ್ದಾರ ಅಡ್ವರ್ಟೈಸ್ ನೋಡಿರಿ? ಇವತ್ತು ಪ್ರವಚನ ಸೇವಾ ಸಮಿತಿಯವರು ಪ್ರತಿ ವರ್ಷ ಬಸವ ಜಯಂತಿ ನಿಮಿತ್ತವಾಗಿ ಅಕ್ಕಮಹಾದೇವಿ ಜಯಂತಿಯಿಂದ ಬಸವ ಜಯಂತಿ ತನಕ ಮಾಡ್ಕೊಂಡು ಬರ್ತಕ್ಕಂಥ ಕೆಲಸ ಏನಿದೆ ಅಲ್ಲ, ಇದು ಮನಸ್ಸಿನ ಮೈಲಿಗೆಯನ್ನು ತೊಳೆಯುವಂತ ಕಾರ್ಯಕ್ರಮ. ಹಾಗಾಗಿ
ತಾವೆಲ್ಲರೂ ಕೂಡ ಬೆನ್ನೆಲುಬಾಗಿ ನಿಂತು ಇನ್ನೂ ಮುಂದೆ ನೂರಾರು ವರ್ಷಗಳು ಹೀಗೆ ಯಶಸ್ವಿಯಾಗಿ ಈ ಒಂದು ಪ್ರವಚನಗಳು ನಡೀಲಿ, ತಾವೆಲ್ಲರೂ ಕೂಡ ಸಹಕಾರವನ್ನು ಕೊಡ್ರಿ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ನನ್ನನ್ನು ಕರೆಸಿ ಈ ಒಂದಿಷ್ಟು ಮತ್ತೊಂದು ಸರಿ ನಿಮ್ಮನ್ನು ನೋಡಿ ಕೆಲವು ಮಾತುಗಳನ್ನು ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಪ್ರವಚನ ಸೇವಾ ಸಮಿತಿಯವರು. ಅವರಿಗೆ ಮತ್ತೊಂದು ಸರಿ ಧನ್ಯವಾದವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಶರಣು ಶರಣ. ಮಾತಾಜಿಯವರಿಗೆ ಶರಣಾರ್ಥಿಗಳು. ಈ ಕೊನೆಯದಾಗಿ ವಂದನಾರ್ಪಣೆಯನ್ನ ಶೇಖರ್ ಇಂಗ್ಳದವರು ನೆರವೇರಿಸಿಕೊಳ್ಳಬೇಕಾಗಿ ವಿನಂತಿ. ಒಂದು ನಿಮಿಷ. ನಾಳೆ ನಮ್ಮ ಹೆಮ್ಮೆ